ಪ್ರಚಲಿತ ಆಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ತದನಂತರನಪ್ಪ ಅಂದ್ರೆ ನಾವು ನಾದಿಯಾಕ್ಕೆ ಹೋದಾಗ ನಾದಿಯಾ ಮತ್ತು ಎರಡನೇದೇನಪ್ಪ ಅಂತಂದಾಗ ವಾರಣಾಸಿ ಹೆಚ್ಚು ಕಡಿಮೆ 11ನೇ ಶತಮಾನದಾಗ ಇರುವಂತಹ ಶಿಕ್ಷಣ ಕೇಂದ್ರಗಳಾಗಿದ್ದವು ಅನ್ನೋದನ್ನು ನಮ್ಗೆ ತಿಳಿದು ಬರುವಂಥದ್ದು ಆಗ್ಯದ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಶತಮಾನದಾಗ ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಬಂಗಾಳದ ಸೇನೆ ರಾಜ್ಯರಿಂದ ಇದನ್ನು ಸ್ಥಾಪನೆ ಆಗಿತ್ತು ಅನ್ನೋದು ಕೂಡ ನಮ್ಗೆ ಗೊತ್ತಾಯಿತು. ಆಮೇಲೆ ನಾದಿಯಾ, ತಕ್ಷಶಿಲಾ ಮತ್ತು ಏನಪ್ಪ ಅಂತಂದರೆ ವಾರಣಾಸಿ, ತದನಂತರ ನಾವು ಬೌದ್ಧರ ಈ ಶಿಕ್ಷಣ ಪದ್ಧತಿ ಎಷ್ಟೆಲ್ಲ ಏನಪ್ಪ ಅಂದ್ರೆ ಅಂಶಗಳಿಂದ ಕೂಡಿದರೂ ಅದು ಯಾಕೆ ಹೆಚ್ಚು ಕಡಿಮೆ ಅವನತಿಯಾಗಿಲ್ಲ, ಇವತ್ತಿಗೂ ಅದ ಇಲ್ಲಂತ ಹೇಳಲ್ಲ ನಾವು. ಆದರೆ ಯಾಕೆ ಅದರದ್ದು ಏನಪ್ಪ ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಪರಿಣಾಮ ಬೀರಲಿಕ್ಕೆ ಕಡಿಮೆ ಆಗ್ತಾ ಹೋಯಿತು ಅಂಥೇಳಿ ನಾವು ನೋಡ್ತಾ ಹೋದಾಗ ಕೆಲವು ಏನಂದರೆ ಅಮೂಲ್ಯವಾದಂಥ ಪ್ರಮುಖವಾದಂಥ ಅಂಶಗಳು ನಮಗೆ ಗೊತ್ತಾಗ್ತವೆ. ಏನಂದರೆ ಇಲ್ಲಿ ಗುಣ ಮತ್ತು ದೋಷಗಳು ನೋಡಿದಾಗ ಗುಣ ಮತ್ತು ದೋಷಗಳನ್ನು ನಾವು ನೋಡ್ತಾ ಹೋದಾಗ ಹೌದ್ರಿ, ಪ್ರಮುಖವಾದಂಥ ಗುಣಗಳ ಬಗ್ಗೆ ಒಂಚೂರು ನೋಡೋಣಂತ, ತದನಂತರ ದೋಷಗಳೆಡೆಗೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಾವ ಗುಣಗಳಿಂದ ಇದು ಹೆಚ್ಚು ಪ್ರಚಲಿತ. ನಾನೇನು ಇದು ಶುರು ಮಾಡಿವೇನು ಇಸ್ಲಾಂ ಶಿಕ್ಷಣ ಇಲ್ಲಲ್ಲ, ರೈಟ್. ಮತ್ತು ನಾವು ಉಲ್ಟಾ ವಾಪಸ್ ಹೊಂಟಿನಿ ಅಂತ ಅದಕ್ಕೆ ಸಾರಿ. ಅದಕ್ಕೇನಪ್ಪ ಅಂದ್ರೆ ಗುಣಗಳಲ್ಲಿ ಹೋದಾಗ ಇವು ಮುಖ್ಯವಾಗಿ ಒಂದನೇದು ಸರ್ವತೋಮುಖ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾ ಇದ್ದರು. ಆಲ್ ಅರೌಂಡ್ ಡೆವಲಪ್ಮೆಂಟ್. ಓಕೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ದಿಸ್ ಬುದ್ಧಾಸ್ ಎಜುಕೇಷನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಬುದ್ಧಾಸ್ ಎಜುಕೇಷನ್ ಪೀರಿಯಡ್, ಅಮಾಂಗ್ ವಿಚ್ ವಾಟ್ ಫಾರ್ ಇಟ್ ಇಸ್ ದ ಮೆರಿಟ್ ಅಂತಂದಾಗ ದೇ ಪ್ರಿಫರ್ಡ್ ಆ್ಯಂಡ್ ದೇ ಹ್ಯಾವ್ ಪ್ರಿಫರ್ಡ್ ಮೋರ್ ಅಬೌಟ್ ದ ಆಲ್ ಅರೌಂಡ್ ಡೆವಲಪ್ಮೆಂಟ್. ಪ್ರಿಫರೆನ್ಸ್ ವಿಲ್ ಬಿ ಪ್ರಿಫರೆನ್ಸ್ ದೇ ವೇರ್ ಗಿವನ್ ಪ್ರಿಫರೆನ್ಸ್ ಫಾರ್ ದಿ ಆಲ್ ಅರೌಂಡ್ ಡೆವಲಪ್ಮೆಂಟ್. ಓಕೆ, ದ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಚಾರಿತ್ರ್ಯ ನಿರ್ಮಾಣ ಮಾಡೋದು, ಕ್ರಿಯೇಟಿಂಗ್ ದ ಹಿಸ್ಟ್ರಿ ಬೈ ಎ ಚಿಲ್ಡ್ರನ್ ಆರ್ ಸ್ಟೂಡೆಂಟ್ಸ್. ಮಕ್ಕಳಿಂದ ಚಾರಿತ್ರ್ಯ ನಿರ್ಮಾಣ ಮಾಡುವಂಥದ್ದು. ಹೌದಾ, ಏನೆಲ್ಲ ನಾವು ಮಾಡ್ತೀವಿ ರೀ, ಚರಿತ್ರೆ ನಿರ್ಮಾಣ ಮಾಡೋದು ಸರಳದ, ಚಾರಿತ್ರ್ಯ ನಿರ್ಮಾಣ ಮಾಡೋದು ಅಷ್ಟು ಸುಲಭ ಅಲ್ಲ. ಚಾರಿತ್ರ್ಯ ಅಂದರೆ ಕಂಡಕ್ಟ್ ಅಂತ ಹೇಳ್ತೀವಿ ನಾವು. ಚರಿತ್ರೆ ಅಂದರೆ 4 ಮಂದಿ ಕೊಂದರೂ ಇತಿಹಾಸ ಆಗ್ತದೆ, ಹೌದಲ್ಲ, ಆಗ್ತದೋ ಇಲ್ಲ. ಆದರೆ ಚಾರಿತ್ರ್ಯ ನಿರ್ಮಾಣ ಮಾಡಬೇಕಾದ್ರೆ ನಾವು ಬಹಳ ವಸ್ತುಗಳಿಂದ ದೂರ ಇರಬೇಕಾಗ್ತದೆ, ಹೌದಲ್ಲ, ಆಗ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅರಿಷಡ್ವರ್ಗಗಳನ್ನು ತೊರೆಯಬೇಕಾಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥವುಗಳಿಂದ ನಾವು ದೂರ ಇರಬೇಕಾಗ್ತದೆ. ಅದು ಬಹಳ ಚಾರಿತ್ರ್ಯ ನಿರ್ಮಾಣಕ್ಕೆ ಬುನಾದಿಗಳಾಗಿ ಕೆಲಸ ಮಾಡ್ತಾವೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಕ್ರಿಯೇಟಿಂಗ್ ಹಿಸ್ಟ್ರಿ ಅನ್ನೋಕ್ಕಿಂತಲಪ್ಪ ಅಂದರೆ ಕ್ರಿಯೇಟಿಂಗ್ ಆ್ಯಂಡ್ ಬಿಲ್ಡಪ್ ದೇರ್ ಕಂಡಕ್ಟ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೌದಾ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಅಂಥೇಳಿ ಹೇಳ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅವ್ರಲ್ಲಿ ಏನಾಗ್ತಿತ್ತು, ಏನೆಲ್ಲ ವಿಚಾರಗಳನ್ನು ನಿರ್ದೇಶನ ಮಾಡ್ತಾಯಿದ್ರು. ದೇ ಡೈರೆಕ್ಟೆಡ್ ಮೋರ್ ಅಬೌಟ್ ಏನಪ್ಪ ಅಂತಂದಾಗ ಪ್ರಾಯೋಗಿಕ ಪ್ರಾಕ್ಟಿಕಲ್ ಬಹಳ ಮಹತ್ವ ಇತ್ತು. ಪ್ರಾಕ್ಟಿಕಲ್ ಕಾಲ್ಪನಾತ್ಮಕವಾಗಿರೋದರಲ್ಲಿ ಅಥೇನಪ್ಪ ಅಂದರೆ ಬಹಳಷ್ಟು ಭಾವನಾತ್ಮಕವಾಗಿ ಬದುಕೋದು. ಅದಕ್ಕಿಂತಲೇನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಇದು ಏನದ ಅದು ಮುಗಿತ. ಹೌದಾ, ಅಂಥದ್ರ ಬಗ್ಗೆ ಬಹಳಷ್ಟು ಪ್ರಾಯೋಗಿಕತೆ ಬಗ್ಗೆ, ಜೀವನದ ಪ್ರಾಯೋಗಿಕತೆ ಬಗ್ಗೆ ಹೇಳ್ತಾ ಇದ್ರು. ಮೋರಲಿಟಿ, ನೈತಿಕತೆ ಅಂತ ಹೇಳ್ತೀವಿ ನಾವು. ನೈತಿಕತೆಗೆ ಕೂಡ ಅಲ್ಲಿ ಬಹಳಷ್ಟು ಅವಕಾಶ ಇತ್ತ ಅಂತ ಹೇಳ್ತೀವಿ. ಆ ನೈತಿಕತೆ ಜೊತೆಗೇನಪ್ಪ ಅಂದ್ರೆ ಬೌದ್ಧಿಕ ಶಿಕ್ಷಣ ಏನಪ್ಪ ಅಂತಂದರೆ ಬಹಳಷ್ಟು ಶಿಸ್ತು ಮತ್ತು ಸಂಯಮದಿಂದ ಕೂಡಿತ್ತು. ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ಅಂತ ಹೇಳ್ತೀವಿ. ಡಿಸಿಪ್ಲಿನ್ ಮತ್ತು ಬಹಳಷ್ಟು ಪ್ಲ್ಯಾನ್ಡ್ ಆರ್ಗನೈಸ್ಡ್ ಡಿಸಿಪ್ಲಿನ್ ಆ್ಯಂಡ್ ಪ್ಲ್ಯಾನ್ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸಂಯಮ, ಪೇಷನ್ಸ್ ಅಂತ ಹೇಳ್ತೀವಲ್ರಿ, ಬಹಳ ಮುಖ್ಯದ. ಇಫ್ ಯು ಲಾಸ್ಟ್ ದ ನಾಟ್ ಓನ್ಲಿ ಯು ಆರ್ ಲಾಸ್ಟಿಂಗ್ ದ ಕ್ಯಾರೆಕ್ಟರ್, ಅಲಾಂಗ್ ವಿತ್ ದ ಕ್ಯಾರೆಕ್ಟರ್ ಇಫ್ ಯು ಲೂಸ್ ದ ಪೇಷನ್ಸ್, ಏನೆಲ್ಲ ಮಾಡಿದರೂ ಕೂಡ ಏನಾಗ್ತದೆ, ವ್ಯರ್ಥ ಆಗ್ತದೆ. ಸಮಸ್ಯೆ ಬರತ್ತದ, ಸಮಾಧಾನ ಇರಬೇಕಾಗ್ತದೆ. ಸಮಸ್ಯೆ ಬಂದು ಅಂತ ಹೇಳಿ ಏನಪ್ಪ ಅಂದ್ರೆ ಸಿಟ್ನಾಗ ಏನಪ್ಪ ಅಂದ್ರೆ ಇವ್ರಂದ್ರೆ ನಾವು ಸಿಟ್ನಾಗ ಮೂಗು ಕೊಯ್ಕೊಂಡ್ರೆ ಏನು ಮಾಡೋದು, ಹೌದಲ್ಲ. ಸಿಟ್ನಾಗ ಮೂಗು ಕೊಯ್ಕೊಂಡು ಬರುವುದೇನೈತಿ, ಪೇಷನ್ಸ್ ಏನದಲ್ರಿ ಬಹಳ ಮನುಷ್ಯನಿಗೆ ಏನು ಮಾಡ್ತದೆ, ಅನಾಹುತಗಳಿಂದ ತಪ್ಪಿಸ್ತದೆ. ಅದಕ್ಕೆ ಬಹಳ ಮುಖ್ಯ ಅದ. ಶಿಸ್ತು ಬೇಕೇ ಬೇಕಾ. ವೇರ್ ದೇರ್ ಈಸ್ ಅ ಡಿಸಿಪ್ಲಿನ್ ದೇರ್ ಮಸ್ಟ್ ಬಿ ಎ ಏನ್ರಿ ಸಕ್ಸಸ್. ವೇರ್ ದೇರ್ ಈಸ್ ಅ ಡಿಸಿಪ್ಲಿನ್ ದೇರ್ ಮಸ್ಟ್ ಬಿ ಎ ಏನ್ರಿ ಲೈಫ್ ಅಂತ ಹೇಳ್ತೀವಿ. ದೇರ್ ಈಸ್ ಅ ಡಿಸಿಪ್ಲಿನ್ ದೇರ್ ಮಸ್ಟ್ ಬಿ ಏನಪ್ಪ ಅಂತಂದರೆ ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಆರ್ ಟು ಬಿ ಸೀನ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ, ಅದಕ್ಕೇನಪ್ಪ ಅಂತಂದಾಗ ನೆಕ್ಸ್ಟ್ ಗುರು ಉನ್ನತ ಮತ್ತು ಸರ್ವಶ್ರೇಷ್ಠ ನೈತಿಕ ಆಧ್ಯಾತ್ಮಿಕ ಅರ್ಹತೆಗಳನ್ನು ಹೊಂದಿರ್ತಿದ್ದ. ಬಹಳ ಮುಖ್ಯ ಅದ ರೀ. ಹೌದಾ, ಎಷ್ಟೋ ಸರ್ತಿ ನಮ್ಮ ಆಡು ಭಾಷೆದಾಗ ಹೇಳ್ತಾರೆ ರೀ, ಮಾಸ್ತರ ನಿಂತು ಊಟ ಮಾಡಿದ್ರೆ ಹುಡುಗರು ಓಡಾಡ್ಕೊಂಡು ಊಟ ಮಾಡ್ತಾರಂತ.
ಅರ್ಥ ಆಗ್ತದಲ್ರಿ? ಅದಕ್ಕೇನಪ್ಪ ಅಂತಂದಾಗ ಲಕ್ಷ್ಮಣ ನಂಗೆ ಗೊತ್ತಾಯ್ತು, ಈ ಕಡೆ ನೋಡಿ ಒಂಚೂರು, ಹೌದಾ? ಅದಕ್ಕೇನಪ್ಪ ಅಂತಂದಾಗ ಆ ವಿಚಾರ ನಮಗೆ ಗೊತ್ತಿರಬೇಕಾಗ್ತದೆ. ಟೀಚರನ್ನು ಹೆಂಗಿರಬೇಕಾಗ್ತದೆ, ಟೀಚರ್ ಫಾರ್ ಟೀಚರ್ ಎರಡೂ ಅಲ್ಲೇ ಇದ್ದಾವೆ. ಹೌದಲ್ಲ? ನೇಚರ್, ಟೀಚರ್ ಫಾರ್ ಟೀಚರ್. ನಾನು ಏನಾಗಬೇಕು ಅನ್ನೋದನ್ನು ನಾನಲ್ಲಿ ನೋಡ್ತೀನಿ. ಯಾಕಂದ್ರೆ ನಾನು ಏನು ಮಾಡಿದ್ರು ನನ್ನ ಹಿಂದೆ 4 ಜನ ಪಾಲನೆ ಮಾಡ್ತಾರೆ. ಒಳ್ಳೇದು ಯಾರೂ ಮಾಡಂಗಿಲ್ಲ ರೀ. ಮಾಸ್ತರ್ ಕೆಟ್ಟು ಮಾಡಿದ್ರೆ ಗ್ಯಾರಂಟಿ ಹುಡುಗರು ಮಾಡಿದ್ರೆ ಹೋಗ್ಬಿಡು, ಯಾಕೆ ನನ್ನ ಮಾಸ್ತರೇ ಮಾಡ್ತಾರೆ ನನಗೇನದ ಅನ್ನುವಂಥ ಮಾತನ್ನು ಬರುವಂಥದ್ದಾಗ್ತೀವಿ. ಅವನ ಹತ್ರ ನೈತಿಕತೆ ಇತ್ತಂತ ಮತ್ತು ಉನ್ನತವಾದಂಥ ವಿಚಾರಗಳಿಂದ ಕೂಡಿದ್ದ, ಆಧ್ಯಾತ್ಮಿಕದಿಂದ ಕೂಡ ಅವನು ಅಷ್ಟೇ ಶ್ರೇಷ್ಠ ಆಗಿದ್ದ. ಈ ಎಲ್ಲ 3 ಅರ್ಹತೆಗಳು ಅವನಲ್ಲಿ ಇರೋದರಿಂದ ಶಿಕ್ಷಣಕನಿಗೆ ಬೆಲೆ ಹೆಚ್ಚಿತ್ತು. ಮತ್ತು ಸಮಾಜದ ಪ್ರಗತಿಗೆ ಪೂರಕವಾದಂತಹ ಏನ್ರಿ ವಿಷಯಗಳು ಅಲ್ಲಿ ಕಲಿಸ್ಲಾಗ್ತಾ ಇತ್ತ. ಹೌದಲ್ರಿ? ದ ಫೇವರ್ ಆಫ್ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ, ಅದೇನಪ್ಪ ಅಂದ್ರೆ ದ ಫೇವರಿಂಗ್ ಆಫ್ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ, ದ ಥಿಂಗ್ಸ್ ಆರ್ ಟು ಬಿ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಟೀಚ್ ದ ಸ್ಟೂಡೆಂಟ್ಸ್ ಟು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ, ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ. ಸಮಾಜ ಚೆನ್ನಾಗಿತ್ತಂದ್ರೆ ನಾ ಚೆನ್ನಾಗಿರ್ಲಿಕ್ಕೆ ಚಲೋ ಆಗ್ತದೆ ಅನ್ನೋದನ್ನು ಇತ್ತ. ಟೀಚರ್ ಮತ್ತು ಸ್ಟೂಡೆಂಟ್ ಸಂಬಂಧ ಅನ್ಯೋನ್ಯವಾಗಿತ್ತು. ದೇರ್ ವೇರೆ ಏನಪ್ಪ ಅಂದ್ರೆ ವೆರಿ ಸೌಂಡ್ ರಿಲೇಷನ್ಶಿಪ್ ಅಂತೀವಿ ನಾವು, ವೆರಿ ಸ್ಟ್ರಾಂಗ್ ಆ್ಯಂಡ್ ಸೌಂಡ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಅನ್ನೋದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಿತ್ತ. ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ರಕ್ಷಿಸಲು ಅವರು ಸಾಕಷ್ಟು ಏನಪ್ಪ ಅಂದರೆ ಶಿಕ್ಷಣದಲ್ಲಿ ಒತ್ತನ್ನು ಕೊಡ್ತಾಯಿದ್ರು. ಹೌದಾ? ಕಲ್ಚರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎಜುಕೇಷನ್. ಹೌದಾ? ಕಲ್ಚರ್ ಆ್ಯಂಡ್ ಲಿಟ್ರೇಚರ್, ಕಲ್ಚರ್ ಆ್ಯಂಡ್ ಲಿಟ್ರೇಚರ್ ದೇ ಪ್ರಿಫರ್ಡ್ ಮೋರ್ ಇನ್ ದ ದೇರ್ ಎಜುಕೇಷನ್ ಸಿಸ್ಟಮ್ ಫಾರ್ ದ ಕಲ್ಚರ್ ಆ್ಯಂಡ್ ಲಿಟ್ರೇಚರ್. ಎರಡಕ್ಕೂ ಅವಕಾಶ ಕೊಟ್ಟಿದ್ರು ಅಂತ ಹೇಳ್ತೀವಿ. ಧಾರ್ಮಿಕ ಅಂಶಗಳಿಂದ ಕೂಡಿತ್ತಂಥೇಳಿ. ಹೌದು, ಯಾವುದೇ ಒಂದು ನೀವು ಶಿಕ್ಷಣ ಪದ್ಧತಿ ನೋಡ್ರಲ್ಲಿ ಹೆಚ್ಚಾಗೇನಪ್ಪ ಅಂದ್ರೆ ಧಾರ್ಮಿಕ ಒಂದು ಏನಪ್ಪ ಅಂತಂದರೆ ಧರ್ಮ ರಕ್ಷಣೆ, ಧರ್ಮ ಪ್ರಸಾರಕ್ಕೆ ಹೆಚ್ಚು ಮೊತ್ತನ್ನು ಕೊಟ್ಟಿದ್ದು, ಮಹತ್ವವನ್ನು ಕೊಟ್ಟಿದ್ದು ನೀವು 4 ಶಿಕ್ಷಣ ಪದ್ಧತಿಯಲ್ಲಿ ನೋಡ್ತಾನೆ ಹೋಗ್ತೀರಿ ನೀವು. ವೇದಗಳ ಕಾಲ ಆಗಿರ್ಬೋದಾ, ಬೌದ್ಧರ ಕಾಲ ಆಗಿರ್ಬೋದಾ, ಮುಸ್ಲಿಂ ಕಾಲ ಆಗಿರ್ಬೋದಾ, ಇನ್ನು ಮುಂದೆ ಬರುವಂಥ ಕ್ರಿಶ್ಚಿಯನ್ ಕಾಲದ ಬ್ರಿಟಿಷರ ಶಿಕ್ಷಣ ಪದ್ಧತಿ ಆಗಿರ್ಬೋದಾ, ಇಲ್ಲಿ ಕೂಡ ಏನಪ್ಪ ಅಂದ್ರೆ ಸಹಜವಾಗಿ ಅವರಪ್ಪ ಅಂದ್ರೆ ಧಾರ್ಮಿಕ ಅಂಶಗಳನ್ನು ಹೊಂದಿದಂತಹ ಬಾಹ್ಯ ಜ್ಞಾನವನ್ನು ಕೊಡ್ತಾಯಿದ್ರು. ಹೌದಾ? ದ ಎಕ್ಸ್ಟರ್ನಲ್ ನಾಲೆಜ್ ಇಸ್ ಟು ಬಿ ಗಿವನ್ ಟು ದ ಚಿಲ್ಡ್ರನ್ ವಿಚ್ ಈಸ್ ಇನ್ಕ್ಲೂಡಿಂಗ್ ದ ರಿಲಿಜಿಯಸ್ ಮ್ಯಾಟರ್ಸನ್ನು ಹೊಂದಿರುವಂಥ ಶಿಕ್ಷಣವನ್ನು ಅವ್ರು ಕೊಡ್ತಾಯಿದ್ರು. ಮತ್ತೇನಪ್ಪ ಅಂದ್ರೆ ಪ್ರತಿಯೊಂದು ಆಧ್ಯಾತ್ಮ ಮೌಲ್ಯಗಳನ್ನು ವೃದ್ಧಿ ಆಗ್ತಾಯಿತ್ತು. ಆಧ್ಯಾತ್ಮ ಮೌಲ್ಯಗಳ ವೃದ್ಧಿಯೆಡೆಗೆ ಕೂಡ ಅವರು ಗಮನವನ್ನು ಕೊಟ್ಟಿದ್ದರು. ಆಧ್ಯಾತ್ಮ ಮೌಲ್ಯಗಳ ವೃದ್ಧಿಯೆಡೆಗೆ ಕೂಡ ಅವರು ಗಮನವನ್ನು ಕೊಟ್ಟಿದ್ದು ನಮಗೆ ತಿಳಿದು ಬರುವಂತಹ ಇನ್ನೊಂದು ಅಂಶ. ಈಗ ದೋಷಗಳಲ್ಲಿ ಹೋದಾಗ ಹೋದರೆ ದೋಷಗಳಪ್ಪ ಏನೆಲ್ಲ ದೋಷಗಳು ಇಷ್ಟೆಲ್ಲ ಇದ್ದಾಗ ಯಾಕಪ್ಪ ಈ ಒಂದು ಶಿಕ್ಷಣ ಪದ್ಧತಿ ಏನಂದರೆ ಅವನತಿಯೆಡೆಗೆ ಸಾಕ್ತು ಅಂತಂದಾಗ ಅವನತಿಯನ್ನಾಗಿಂತಲೇ ಏನಪ್ಪ ಅಂದ್ರೆ ಪ್ರಭಾವ ಕಡಿಮೆ ಆಯಿತು. ಇವತ್ತಿಗೂ ಕೂಡ ಏನಪ್ಪ ಅಂದ್ರೆ ವೇದಗಳ ಕಾಲದ ಶಿಕ್ಷಣ ಕೇಂದ್ರಗಳು ಅದಾವ, ಬೌದ್ಧರ ಕಾಲದ ಶಿಕ್ಷಣ ಕೇಂದ್ರಗಳು ಅದಾವ, ನಾವು ಮುಸ್ಲಿಂ ಶಿಕ್ಷಣದ ಕೇಂದ್ರಗಳು ಅದಾವ. ಹ್ಯಾಂಗೆ ಇತ್ತು ಹಂಗಿಲ್ಲ. ಹೌದಲ್ಲ? ಯಾವ ಒಂದು ಇದಾಗಿತ್ತು, ಪ್ರಭಾವದಾಗಿತ್ತು, ಎಷ್ಟು ಪ್ರಮಾಣದಾಗಿತ್ತು, ಎಷ್ಟು ಪ್ರತಿಶತ ಇತ್ತು, ಇವತ್ತಷ್ಟು ಇಲ್ಲ ಅನ್ನೋದನ್ನು ನಾನು ಇಲ್ಲಿ ಹೇಳಬಹುದಾ? ಹೌದಾ? ದೋಷಗಳೇನಿದ್ದಪ್ಪ ಅಂತಂದ್ರೆ ಅದನ್ನು ಈ ಒಂದು ಶಿಕ್ಷಣ ಪದ್ಧತಿ ಒಳಗೆ ಅವರು ಕೆಲವೊಂದು ವಿಷಯಗಳಿಗೆ ಏನಪ್ಪ ಅಂದ್ರೆ ಪ್ರಾಶಸ್ತ್ಯ ಕೊಡಲಿಲ್ಲ. ಯಾವ ವಿಷಯಗಳಲ್ಲಿ ಪ್ರಾಶಸ್ತ್ಯ ಕೊಡಲಿಲ್ಲ? ವಿಜ್ಞಾನ, ಇತಿಹಾಸ, ತತ್ವಶಾಸ್ತ್ರ ಇವುಗಳಿಗೆ ಗಮನ ಕೊಡಲಿಲ್ಲ. ದೇ ಹ್ಯಾವ್ ನಾಟ್ ಫೋಕಸ್ಡ್ ಮೋರ್ ಅಬೌಟ್ ದ ಸೈನ್ಸ್, ಹಿಸ್ಟ್ರಿ ಆ್ಯಂಡ್ ಫಿಲಾಸಫಿ. ಈ 3 ವಿಷಯಗಳಿಗೆ ಗಮನವನ್ನು ಅವರು ಕೊಡಲಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಹೆಚ್ಚು ಧಾರ್ಮಿಕ ಶಿಕ್ಷಣಕ್ಕೆ ಅವರು ಮಹತ್ವವನ್ನು ಕೊಟ್ಟಿದ್ದರು. ಗಿವನ್ ಮೋರ್ ಪ್ರಿಫರೆನ್ಸ್ ಆ್ಯಂಡ್ ದೇ ಫೋಕಸ್ಡ್ ಮೋರ್ ಅಬೌಟ್ ಅಥವಾ ಟುವರ್ಡ್ಸ್ ರಿಲಿಜಿಯಸ್ ಎಜುಕೇಷನ್. ಧಾರ್ಮಿಕ ಶಿಕ್ಷಣಕ್ಕೆ ಅತಿಯಾದಂತಹ ಒಂದು ಒತ್ತನ್ನು ಕೊಟ್ಟಿರೋದರಿಂದ ಏನಪ್ಪ ಅಂತಂದ್ರಾಗೆ ಆ ಧಾರ್ಮಿಕ ಸಂಬಂಧ ಪಡೆದವರಿಗೆ ಏನಪ್ಪ ಅಂದ್ರೆ ಮುಜುಗರ, ಬೇಸರ ಮತ್ತು ಏನಪ್ಪ ಅಂದ್ರೆ ಕೆಲವೊಂದು ಸರ್ತಿ ಏನಾಗ್ತಿತ್ತ, ಕೋಪ ಕೂಡ ಬರ್ತಿತ್ತ. ಏನಪ್ಪ ನಾವು ಏನಾದರೂ ಕಲಿಬೇಕು ಅನ್ನುವಂಥ ವಿಚಾರಗಳು ಆ ಮನಸ್ಸಿನಲ್ಲಿ ಬರ್ತಾ ಇತ್ತು. ಮತ್ತು ಅದನ್ನು ಶಿಕ್ಷಣ ಪದ್ಧತಿಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಮನ್ವಯತೆ ಇರಲಿಲ್ಲ. ಈಕ್ವಿಲೈಸೇಷನ್ ವಿ ಆರ್ ನಾಟ್ ಸೀನ್ ಅಮಾಂಗ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ದೇರ್ ಸಿಲೆಬಸ್ ಅಂಥೇಳಿ ಎಲ್ಲ ವಿಷಯಗಳಿಗೂ ಏನಪ್ಪ ಅಂದ್ರೆ ಸಮಾನವಾದಂಥ ಸ್ಥಾನಮಾನಗಳು ಇರಲಿಲ್ಲ. ಈಕ್ವಿಲೈಸೇಷನ್ ಅಥವಾ ಏನಪ್ಪ ಅಂದ್ರೆ ದೇ ಆರ್ ನಾಟ್ ಪ್ರಿಫರ್ಡ್ ಈಕ್ವಲಿ ದೇ ಆರ್ ನಾಟ್ ಗಿವನ್ ಪ್ರಿಫರೆನ್ಸ್ ಟು ಆಲ್ ದಿ ಸಬ್ಜೆಕ್ಟ್ಸ್ ಇನ್ ದೇರ್ ಪೀರಿಯಡ್ ಆಫ್ ಎಜುಕೇಷನ್ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಇನ್ನೊಂದು ಹೇಳ್ತಾನೆ, ಅಲ್ಲಿ ಬೇರೆ ಬೇರೆ ಕಡೆಯಿಂದ ನಿಮ್ಗೆ ಗೊತ್ತಿರಬೇಕು, ಜಪಾನಿಂದ ಬರ್ತಿದ್ರು, ನೇಪಾಳದಿಂದ ಬರ್ತಿದ್ರು, ಚೀನಾದಿಂದ ಬರ್ತಿದ್ರು,
ಶ್ರೀಲಂಕಾದಿಂದ ಬರ್ತಿದ್ರು. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವರು ಬೇರೆ ಬೇರೆ ಭಾಷೆಗಳಿಗೆ ಒತ್ತನ್ನು ಕೊಡಬೇಕಿತ್ತ, ಮಹತ್ವವನ್ನು ಕೊಡಬೇಕಿತ್ತ, ಆ ಭಾಷೆ ಒಳಗೆ ತಿಳಿಸಿ ಹೇಳಬೇಕಾಯ್ತ. ಆದರೆ ಏನಾಗ್ತಿತ್ತು, ಕೇವಲ ಕೆಲವು ತಮಗೆ ಸಂಬಂಧಪಟ್ಟಂತಹ ಅಥವಾ ಆ ಮಾತೃ ಭಾಷೆಯಲ್ಲಿನೇ ಶಿಕ್ಷಣವನ್ನು ಕೊಡ್ತಾ ಇರೋದ್ರಿಂದ ಏನಾಯಿತು, ಈ ಶಿಕ್ಷಣ ಪದ್ಧತಿ ಅದರ ಒಂದು ಪ್ರಖರತೆಯನ್ನು ಕಳೆದುಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಮಹಿಳೆಯರ ಶಿಕ್ಷಣಕ್ಕೂ ಕೂಡ ಇವರು ಅವಕಾಶ ಕೊಡಲಿಲ್ಲ. ಹೌದ್ರಿ, ಮಹಿಳೆಯರ ಸ್ವಲ್ಪ ನೋಡ್ರಿ, ವಿಚಾರ ಮಾಡಿರಿ. ವೇದಗಳ ಕಾಲದಾಗ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಲ್ಲ, ಹಾಳಾಯಿತು. ಬುದ್ಧರ ಕಾಲದಾಗ ಶಿಕ್ಷಣದಾಗ ಮಹಿಳೆಯರಿಗೆ ಅವಕಾಶ ಕೊಡಲಿಲ್ಲ, ಹಾಳಾಯಿತು. ಮುಸ್ಲಿಂ ಕಾಲದ ಶಿಕ್ಷಣಕ್ಕೆ ಅವಕಾಶ ಕೊಡಲಿಲ್ಲ ಮಹಿಳೆಯರಿಗೂ, ಅಲ್ಲೇ ಉಳಿತ. ಆಮೇಲೆ ಏನಪ್ಪ ಅಂದರೆ ಎಲ್ಲಿ ಸಮಾನ ಮನಸ್ಕರು, ಸಮಾನ ವಯಸ್ಕರು, ಸಮಾನ ಲಿಂಗೀಯಗಳು, ಹಾಗೆಯೇ ಈಕ್ವಲಿ ಎಲ್ಲರಿಗೂ ಎಲ್ಲಿ ಪ್ರಿಫರೆನ್ಸ್ ಕೊಟ್ಟಾರ ಅದರದ್ದು ಇವತ್ತಿಗೂ ಕೂಡ ಉಳಿದಿದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಅಂದರೆ ಸಮಾನತೆ ಬೇಕಾ, ಭೇದ ಇರಬಾರ್ದ, ಮತ್ತು ಎಲ್ಲರಿಗೂ ಎಲ್ಲವನ್ನ ಕಲಿಸುವಂಥ ಪ್ರಯತ್ನ ಇರಬೇಕು. ಕಲಿಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ, ಕಲಿಸುವಂಥ ಪ್ರಯತ್ನ ಅವಕಾಶ ಅಲ್ಲಿ ಮಾಡಿಕೊಟ್ಟಿರಬೇಕು ಅನ್ನೋದನ್ನು ತಿಳಿದು ಬರುವಂಥದ್ದು ಹೇಳ್ತೀವಿ. ಸಿದ್ಧಾಂತ ಜಾತಿ ಪದ್ಧತಿಗಳು ಕಾರಣವಾದವು. ಸಿದ್ಧಾಂತ ಜಾತಿ ಪದ್ಧತಿಗಳು, ಇವೇ ಸಿದ್ಧಾಂತ ಪಾಲನೆ ಮಾಡಬೇಕಾ, ಇಂಥದ್ದೇ ಮಾಡಬೇಕಾ, ಈಗಲೇ ಮಾಡಬೇಕಾ, ಇವರೇ ಮಾಡಬೇಕಾ ಅನ್ನುವಂಥದ್ದು ನಿರ್ದಿಷ್ಟತೆಗಳು ಏನಪ್ಪ ಅಂದ್ರೆ ಅವರ ಕೊನೆ ದಿನಗಳಿಗೆ ಹತ್ತಿರ ಮಾಡಿದವು ಅಂಥೇಳಿ ಹೇಳ್ಬೋದೇನೋ. ಹೌದಾ? ನಂತರ ಹೇಳ್ತಾನೆ ಇಲ್ಲಿ ವೈಚಾರಿಕ ಒತ್ತು ನೀಡದೆ ವೇದವೇ ಪರಮ ಸತ್ಯ ಅಂತ ಹೇಳ್ತಾ ಇದ್ರು. ವೈಚಾರಿಕ ವಿಚಾರಗಳನ್ನು ಮಾಡಿ ವಿಚಾರವಾದಿಗಳು ನೀಡಿದಂತಹ ಒಂದು ಪ್ರಿಫರೆನ್ಸ್ ಏನದ, ವಿಚಾರವಾದಿಗಳು ಹೇಳಿದಂಥ ವಿಷಯಗಳೇನದವ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ, ಒತ್ತು ಕೊಡಲಿಲ್ಲ. ಕೇವಲ ಏನಪ್ಪ ಅಂದ್ರೆ ವೇದಕ್ಕೂ ಕೂಡ ಇವರು ಹೆಚ್ಚು ಮಹತ್ವವನ್ನು ಕೊಟ್ಟಿರೋದ್ರಿಂದ ಏನಾಯಿತು, ವೈಚಾರಿಕತೆಗೆ ಅವಕಾಶ ಇರದೇ ಇರೋ ಕಾರಣ ಅದು ಏನಪ್ಪ ಅಂದರೆ ಸ್ವಲ್ಪ ಆ ಪದ್ಧತಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀವಿ. ಹೌದಲ್ರಿ? ನಿಮ್ಗೆ ಗೊತ್ತಿರ್ಬೇಕ್ರಿ, ಏನದ ಜೈನ ಪದ್ಧತಿಗೆ ಹೋಗ್ರಿ. ಜೈನ ಪದ್ಧತಿ ಏನಪ್ಪ ಅಂದ್ರೆ ಹರಿಹರ, ರಾಘವಾಂಕ ಎಲ್ಲ ಅದಕ್ಕಿಂತ ಮುಂಚೆ ಪಂಪ, ರನ್ನ ನೆನಪೈತ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ನಡ್ಬೇಕು ಆಮೇಲೆ ಏನು ಬಂತು, ಶರಣರ ಸಾಹಿತ್ಯ ಬಂತು. ಹೌದಲ್ರಿ? ಜೈನರ ಸಾಹಿತ್ಯ ಬಂದು, ಶರಣ ಸಾಹಿತ್ಯ ಬಂತು, ವಚನಕ್ಕೆ ಪ್ರಿಫರೆನ್ಸ್ ಕೊಟ್ಟರು. ನಂತರ ದಾಸ ಸಾಹಿತ್ಯ ಬಂತು. ಹೌದಲ್ರಿ? 16ರ ನಂತರ ಸ್ವಲ್ಪ ಇತಿಹಾಸ ಪಿರಿಯಾಡಿಕಲಿ ನೋಡ್ತಾ ಹೋದಾಗ ಏನಪ್ಪ ಅಂದ್ರೆ ಗೊತ್ತಾಗ್ತವ ಯಾವುವು ಏನಪ್ಪ ಅಂದ್ರೆ ಅಂದು ಇದ್ದು ಇಂದು ಪ್ರಚಲಿತ ಅದಾವ ಅಂತಂದಾಗ ಉತ್ತಮ ಗುಣಮಟ್ಟ ಇದ್ದರೆ ಮಾತ್ರ ಉಳಿದವ. ಕ್ವಾಲಿಟಿ ಓನ್ಲಿ ಕ್ಯಾನ್ ಸೇವ್ ಯು. ಕ್ವಾಲಿಟಿ ಓನ್ಲಿ ಕ್ಯಾನ್ ಸೇವ್ ಯು. ಗುಣಮಟ್ಟ ಮಾತ್ರ ನಮ್ಮನ್ನು ಉಳಿಸೋದ, ಗಣಮಟ್ಟ ಉಳಿಸಂಗಿಲ್ರಿ. ಹೌದಾ? ಕ್ವಾಂಟಿಟಿ ಉಳಿಸಲ್ಲ, ಕ್ವಾಲಿಟಿ ಮಾತ್ರ ನಮ್ಮನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತದ. ವೈಚಾರಿಕ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಹೇಳ್ತದ, ದೈಹಿಕ ಕೆಲಸ ಮಾಡುವುದರಿಂದ ಬೌದ್ಧಿಕ ಕಾರ್ಯ ನಿರ್ವಹಿಸುವವರು ಶ್ರೇಷ್ಠರಂಥೇಳಿ ಭಾವನೆ ಇತ್ತ. ಯಾರು ದೈಹಿಕ ಕೆಲಸವನ್ನು ಭಾಳ ಮಾಡ್ತಾರ ಅವರು ಬೌದ್ಧಿಕ ಕಾರ್ಯ ನಿರ್ವಹಿಸುವರು ಅನ್ನೋದನ್ನು ಹೇಳ್ತಿದ್ರು. ದೋಸ್ ಹೂ ಆರ್ ಫಿಸಿಕಲಿ ಫಿಟ್ ಓನ್ಲಿ ದೇ ಆರ್ ಮೆಂಟಲಿ ಫಿಟ್. ಅಫ್ಕೋರ್ಸ್ ಸರ್ಟನ್ extent it is correct too, but what happens is it always not counts. There are so many people mentally they are very sound and extraordinary, but physically they are having so many kind of disabilities. ಅದನ್ನು ಕೂಡ ನಾವಿಲ್ಲಿ ನೋಡಬೇಕಿತ್ತ. ಯಾರು ಇಲ್ಲೇನಪ್ಪ ಅಂತಂದ್ರೆ ಅಂಗವಿಕಲತೆಯನ್ನು ಹೊಂದಿದವರು ಇದ್ದರು, ಅವರನ್ನು ಕಡೆಗಣಿಸೋದನ್ನು ಕಾಣ್ತು. ಆವಾಗ ನಿಮ್ಗೆ ಗೊತ್ತಿರಬೇಕು, ಅಂಗವಿಕಲರಿಗೆ ಶಿಕ್ಷಣ ಕೊಡಲಿಲ್ಲ ಅವರು. ಅದಕ್ಕೇನಪ್ಪ ಅಂತಂದ್ರೆ ಅದು ಒಂದು ಕಾರಣ ಇತ್ತಂತೇಳಿ ಆಗ್ತದೆ. ಸಂಘಟಿತಗೊಂದು ಬೇರೊಂದು ಶಿಕ್ಷಣ ಪದ್ಧತಿ ಇರಲಿಲ್ಲ. ಆರ್ಗನೈಸ್ಡ್ ಅಲ್ಟರ್ನೇಟಿವ್ ಶಿಕ್ಷಣ ಪದ್ಧತಿ ಇರಲಿಲ್ಲ. ಆರ್ಗನೈಸ್ಡ್ ಅಲ್ಟರ್ನೇಟಿವ್ ಎಜುಕೇಷನ್ ಪಾಲಿಸೀಸ್ ವೇರ್ ನಾಟ್ ಫೌಂಡ್. ಅದು ಕೂಡ ಒಂದು ಅವನತಿ ಕಾರಣ ಅಂತ ಹೇಳ್ತಾನೆ. ಪ್ರತಿಯೊಂದು ಜ್ಞಾನ ಶಾಲೆಯು ತನ್ನದೇ ಆದ ದಿಸೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತ. ಹೀಗಾಗಿ ಶಿಕ್ಷಣವು ವಿಸ್ತಾರವಾಗಿಯೂ ವ್ಯಾಪಕವಾಗಿಯೂ ಬೆಳೆದು ಬರಲೇ ಇಲ್ಲ. ಎವ್ರಿ ಆರ್ಗನೈಸೇಷನ್ ಈಸ್ ಗೋಯಿಂಗ್ ಟು ಟ್ರೀಟ್ ಇಟ್ ಸೆಲ್ಫ್ ಆ್ಯಸ್ ಇಟ್ಸ್ ಯೂನಿಕ್ ಅನ್ನೋದನ್ನು ಇತ್ತ. ಆರ್ಗನೈಸ್ಡಾಗಿ ಎಲ್ಲರೂ ಕೂಡ ಏನಪ್ಪ ಅಂದರೆ ಒಂದೇ ಸಿಸ್ಟಮನ್ನು ಇಟ್ಕೊಂಡು ಹೋಗುವಂಥದ್ದು ಅವಶ್ಯಕತೆ ಇತ್ತ. ಅದು ಬೆಳಕಿಗೆ ಬರಲಿಲ್ಲ. ಹಾಗಾಗಿ ಅವನತಿಗೆ ಅಥವಾ ಕಡಿಮೆ ಏನಪ್ಪ ಅಂದ್ರೆ ಪ್ರಭೆ ಕಡಿಮೆ ಆಗಲಿಕ್ಕೆ ಕಾರಣ ಆಯಿತು ಅಂಥೇಳಿ ಹೇಳ್ತೀವಿ ನಾವು. ಅದಕ್ಕೆ ಏನಪ್ಪ ಎಲ್ಲವನ್ನು ನೋಡಿದಾಗ ಏನಾದ್ರೆ ಗುಣದೋಷಗಳನ್ನು ನೋಡಿದ್ದರೂ ಸಹ ಏನಪ್ಪ ಅಂದ್ರೆ ಸರ್ಟನ್ಲಿ ಬೌದ್ಧಿಕ ಕಾಲದ ಶಿಕ್ಷಣ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಕಳ್ಕೊಂಡಿಲ್ಲ, ಉಳಿಸ್ಕೊಂಡದ. ತನ್ನದೇ ಆದಂಥ ವಿಶಿಷ್ಟತೆ, ಯುನಿಕ್ನೆಸ್ ಅಂತೀವಲ್ಲ, ಹೌದಾ? ತನ್ನಲ್ಲಿರುವಂಥ ಯುನಿಕ್ನೆಸ್ ಏನಪ್ಪ ಅಂತಂದ್ರೆ ಅದರಿಂದ ಅದು ಉಳ್ಕೊಂಡದ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿತ್ತು ಅಂಥೇಳಿ ಮಾನವರ ಜೀವನಕ್ಕೆ ಬೇಕಾದಂತಹ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಂಶಗಳನ್ನು ವಿಕಾಸ ಮಾಡೋದ್ರಾಗ ಏನಪ್ಪ ಅಂದ್ರೆ ಪದ್ಧತಿ ಅವ್ರದ್ದು ಬಹಳಷ್ಟು ಪಾತ್ರವನ್ನು ನಿಭಾಯಿಸ್ತದೆ ಅಂಥೇಳಿ ನಾವಿಲ್ಲಿ ಹೇಳಲಿಕ್ಕೆ ಹೋಗ್ಬೋದಾ. ಗುರು ಶಿಷ್ಯ ಸಂಬಂಧಗಳು ಬಹಳಷ್ಟು ಚೆನ್ನಾಗಿತ್ತು ಅಂತೇಳಿ ಅವನು ಹೇಳ್ತಾ ಇರೋದನ್ನು ಕೂಡ ನಮ್ಗೆ ಗೊತ್ತಾಗ್ತದೆ.
ಹೌದ್ರಿ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಬಗ್ಗೆ ನೋಡ್ತೀವಿ. ನಂತರನಪ್ಪ ಅಂದ್ರೆ ಗುಣಗಳನ್ನು ನೋಡಿದಾಗ ಇಷ್ಟು ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಈ ಥರ ವಿಶಿಷ್ಟ ಮತ್ತು ಅಲ್ಲಿರುವಂಥ ಅವಗುಣಗಳನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದ್ರಿ. ಧಾರ್ಮಿಕ ಶಿಕ್ಷಣಕ್ಕೆ ಒತ್ತು ನೀಡಿದ್ದೇ ಎಲ್ಲದಕ್ಕೂ ಗೊತ್ತಾಗಿತ್ತ. ನಿಮ್ಗೆ ಗೊತ್ತಿರ್ಬೇಕು ರೀ, ಯಾರೇನದು ಒಂದಕ್ಕೆ ಫೋಕಸ್ ಮಾಡ್ತಾರೆ ಅಲ್ಲಿನಪ್ಪ ಅಂತಂದ್ರೆ ಅದು ಯಾವಾಗೂ ಏನಾಗ್ತದೆ, ತನ್ನ ಕ್ರೀಮನ್ನು ಕಳ್ಕೋತದ. ಹೌದಲ್ರಿ. ನೆನ್ಪಿಟ್ಕೋಬೇಕು, ಯಾರಾದ್ರೂ ಕೇಕ್ ತಿಂತಿರ್ತೀವಿ ನಾವು, ಕೇಕ್ ತಿನ್ನೋದು ಮೊದಲಿಂದ ಮ್ಯಾಲಿಂದ ಕ್ರೀಮ್ ಅಷ್ಟೇ ತಿಂದುಬಿಡ್ರಿ, ಆಮೇಲೆ ಒಳಗಿನ ತಿನ್ಬೇಕಾದ್ರೆ ಮಜಾ ಬರಲ್ಲ, ಸಪ್ಪಗೆ ಹತ್ತದ ಅಷ್ಟೇ. ಯಾಕ್ರಿ ಬಬಲ್ ಗಮ್ ಅದಲ್ಲ, ಬಬಲ್ ಗಮ್ ತಿನ್ನಂಗೆ ರುಚಿ ಇರ್ತದೆ 5 ನಿಮಿಷ 6 ನಿಮಿಷ 7 ನಿಮಿಷ, ಆಮೇಲೆ ಹಾಗೆ ಮೆಲ್ತಾ ಹೋರಿ ಆ ಬಬ್ಬಲ್ನಾಗ ಗಮನ ಏನಾದ ಸಪ್ಪಗಿರುತ್ತೆ, ಏನೂ ಇರಲ್ಲೇ. ಹೌದಲ್ಲ. ಹಂಗೆ ನಮ್ಮ ಶಿಕ್ಷಣ ಪದ್ಧತಿ ಆಗಬಾರ್ದ. ಅವ ಶಿಕ್ಷಣ ಪದ್ಧತಿ ಮಸ್ಟ್ ನಾಟ್ ಬಿಕಮ್ ಎ ಬಬಲ್ ಗಮ್, ಇಟ್ ಶುಡ್ ಬಿಕಮ್ ಎ ಚಾಕೊಲೇಟ್. ಹೌದಲ್ರಿ. ಅಥವಾ ಶುಗರ್ ಕ್ಯಾಂಡಿ, ಕಲ್ಸಕ್ರಿದಲ್ರಿ, ಕಲ್ಸಕ್ರಿದಲ್ಲ. ನೀವು ಆ ಕಲ್ಸಕ್ರಿನ ಯಾವುದೇ ತುದಿಯಿಂದ ತಿನ್ನಿರಿ ನೀವು ಸಿಹಿನೇ ಕೊಡ್ತದ. ಹೌದಲ್ಲ. ಜಾಪಳ ಹಣ್ಣು ಹೆಂಗದ, ಪೇರು ಹೆಂಗದ, ಅದನ್ನೇನಪ್ಪ ಅಂದ್ರೆ ನಾವು ಅದಕ್ಕೆ ಮೇಲಿಂದ ನಾವು ಅದಕ್ಕೆ ಪರ್ಟಿಕ್ಯುಲರಿ ತಿನ್ಬೇಕಾಗ್ತದೆ. ಅಥವಾ ಕೆಲವೊಂದು ದಿನವರೆಗೆ ಬರೀ ಮೇಲೆ ಸೊಪ್ಪಿ ತೆಗೆದು ತಿನ್ಬೇಕಾಗ್ತದೆ, ಕೆಲವೊಂದು ಒಳಗಿಂದ ಅಷ್ಟೇ ತಿನ್ಬೇಕಾಗ್ತದೆ. ಹೌದ್ರಿ. ಆದರೆ ಇದು ಹೆಂಗದ, ಕಲ್ಸಕ್ರಿ ನೀವು ಎದರಿಂದ ತಿಂದ್ರೂ ಸಿಹಿನೇ ಕೊಡ್ತದೆ. ಎನಿ ಕಾರ್ನರ್ ಆಫ್ ದಿಸ್ ಯು ಕ್ಯಾನ್ ಈಟ್, ಇಟ್ ಗಿವ್ಸ್ ಸಿಹಿ ಆ್ಯಂಡ್ ಸಿಹಿ ಓನ್ಲಿ ಸಿಹಿ. ಒಂದು ಮಾತು ನನಗೆ ಬಂತು ರೀ, ಏನಪ್ಪ ಅಂದ್ರೆ ಸಂಸ್ಕೃತ ವೇದ ಕಾಲದಾಗ ಒಂದು ಭಾಳ ಚಂದ ಹೇಳ್ತಾನೆ ರೀ. 3 ಪ್ರಕಾರದ ಏನಪ್ಪ ಅಂದ್ರೆ ಶಿಷ್ಯರನ್ನು ಅವರು ಪಾಠ ಮಾಡ್ತಿದ್ರಂತ. ಇರಾಗಿಲ್ಲ ಏನಂದ್ರೆ ಹೆಂಗಂತಂದ್ರೆ, ಎಷ್ಟೇ ಕಠಿಣವಾಗಿರಲಿ ಏನೇ ಇರಲಿ ನಾನು ಕಲಿಬೇಕಂತ ಹಂಬಲ ಇರ್ತದಲ್ರಿ, ಅಂಥವ್ರಿಗೋಸ್ಕರನಪ್ಪ ಅಂದ್ರೆ ವೇದಗಳ ಅಧ್ಯಯನವನ್ನು ಮಾಡಿಸ್ತಿದ್ರಂತ. ಹೆಂಗಂದ್ರೆ ತೆಂಗಿನಕಾಯ್ದಲ್ರಿ, ಅದೇನಪ್ಪ ಅಂದ್ರೆ ಎಷ್ಟೇ ಕಠಿಣ ಇರಲಿ ಏನೇ ಇರಲಿ ಅದು ಗುಂಜು ತೆಗಿಬೇಕಾ, ಮ್ಯಾಲಿಂದ ಹೊಡಿಬೇಕಾ, ಹೊಡೆದು ಆಮೇಲೆ ಹೋಗಿದ್ರೆ ನಮ್ಗೆ ಕಾಯಿ ಸಿಗ್ತದೆ, ನೀರು ಸಿಗ್ತವೆ. ಹಂಗೆ ಅತಿ ಕಠಿಣ ಇದ್ದವ್ರಿಗೆ ವೇದಗಳನ್ನು ಕಲಿಸ್ತಿದ್ರಂತ. ಆಮೇಲೆ ಏನಪ್ಪ ಅಂತಂದಾಗ ಸ್ವಲ್ಪ ಇರಲಿ ಸರ್ ನಾನು ಪ್ರಯತ್ನ ಮಾಡ್ತೀನಿ ಕಲೀಲಿಕ್ಕೆ, ಅಂದ್ರೆ ನಂಗೆ ಸ್ವಲ್ಪ ಇದು ಅದ, ನಾನು ಯಾಕೆನ್ ಅಂತಂದಾಗ ಅವ್ರಿಗೆ ಬಾಳೆಹಣ್ಣು ಕೊಡ್ತಿದ್ರಂತ. ಬಾಳೆಹಣ್ಣು ಅಂದ್ರೆ ಅಟ್ಲೀಸ್ಟ್ ನಾವು ಸೊಪ್ಪಿ ತೆಗೆದರೆ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾನಂಥೇಳಿ. ಹೌದಿಲ್ರಿ. ಉಪನಿಷತ್ತುಗಳನ್ನು ಅವ್ರಿಗೆ ಕಲಿಸ್ತಿದ್ರಂತ. ಆಮೇಲೆ ಏನಪ್ಪ ಅಂತಂದಾಗ ನಮ್ಮಂಥವ್ರು ಪಾಮರ ಇರ್ತೀವಲ್ಲ, ಅವ್ರಿಗೇನಪ್ಪ ಅಂದ್ರೆ ಸರ್ ನಂಗೆ ಹೇಳ್ಲಿಕ್ಕಾಗಲ್ಲ, ಗುಂಜು ತೆಗಿಯೋಕ್ಕಾಗಲ್ಲ, ಸೊಪ್ಪಿ ಸುಲಿಯೋಕ್ಕಾಗಲ್ಲ, ಆದರೂ ರುಚಿ ನೋಡ್ಬೇಕು ಅನಿಸೋದು ಅಂದ್ರೆ ಅಂಗೂರು ಕೊಡ್ತಿದ್ರಂತ. ದ್ರಾಕ್ಷ ಗೊತ್ತಲ್ರಿ, ಅದೇನು ಕಿತ್ತೋದು ಇಲ್ಲ, ಹರಿಯೋದು ಇಲ್ಲ, ತೊಗೊಳ್ಳೋದು ಬಾಯಿ ಹಾಕೊಳ್ಳೋದು ಮುಗೀತ. ಇಸ್ ಇಟ್ ನಾಟ್? ಅದಕ್ಕೇನಪ್ಪ ಅಂತಂದ್ರೆ ಅಲ್ಲಿ ರಾಮಾಯಣ ಮಹಾಭಾರತ ಅಂದರೆ ಅರ್ಥ ಇರಾಗಿರ್ಬೇಕು ಇಲ್ಲಿ. ಅಂದ್ರೆ ಸೊಪ್ಪಿಗೆ ಕಿತ್ತೋದು ಬೇಕಾಗಿಲ್ಲ, ಅಥವಾ ಮೇಲೆ ಗಿಡದ ಹರಿಬೇಕಾದಂಥ ಅವಶ್ಯಕತೆ ಇಲ್ಲ. ಹೌದಲ್ಲ. ಬಾಯಿಗೆ ಬಂದು ಇಟ್ಕೊಂಡ್ರೆ ಸಾಕು, ಅದು ಆಟೋಮೆಟಿಕಲಿ ಇಟ್ ಪ್ರೊಡ್ಯೂಸಸ್ ದ ಜ್ಯೂಸ್ ಕಂಟಿನ್ಯೂಯಸ್ಲಿ. ಹಾಗೆ ರಾಮಾಯಣ ಮಹಾಭಾರತಗಳನ್ನು ಕೊಡ್ತಾ ಹೋದ್ರಂತ. ಅಂದರೆ ಅಲ್ಲಿ ಅದಕ್ಕೆ ಹೇಳ್ತಾನೆ, ಕ್ಯಾಂಡಿನೂ ಕೂಡ ಶುಗರ್ ಕ್ಯಾಂಡಿ ಕಲ್ಸಕ್ರಿಗೂ ದ್ರಾಕ್ಷಿಗೂ ಹೋಲಿಕೆ ಮಾಡ್ತಾರೆ. ಯಾಕಂದ್ರೆ ಕ್ಯಾಂಡಿ ಹೆಂಗಪ್ಪ ಅಂದ್ರೆ ಅದು ಮ್ಯಾಲಿಂದೇ ತಿನ್ಬೇಕಾ, ಒಳಗಿಂದ ಒಗಿಬೇಕನ್ನಂಗೆ ಮಾವಿನಕಾಯಿ ಇದ್ದಂಗೆ ಅಲ್ಲದು. ಮಾವಿನ ಹಣ್ಣು ಹೆಂಗದ ರೀ, ಮ್ಯಾಲಿಂದ ಅಷ್ಟೇ ತಿಂತೀವಿ, ನಡ್ಬೇಕಿನ ಟೀಪ್ ಏನದಲ್ಲ ಅದು ಒಗೆದು ಬಿಡ್ತೀವಿ ನಾವು. ಹೆಂಗದ, ಮ್ಯಾಲಿಂದ ಅಷ್ಟೇ ಒಗಿತೀವಿ, ಒಳಗಿಂದ ಅಷ್ಟೇ ತಿಂತೀವಿ. ಆದ್ರೆ ಕಲ್ಸಕ್ರಿ ಹೆಂಗದ, ನೀವು ಹೆಂಗೆ ತಿನ್ನಿರಿ, ಇಟ್ ಪ್ರೊಡ್ಯೂಸಸ್ ಇಟ್ಸ್ ಸ್ವೀಟ್ನೆಸ್ ಅಂಟಿಲ್ ದ ಲಾಸ್ಟ್ ಪಾರ್ಟಿಕಲ್, ಕೊನೆ ಗಳಿಗೆವರೆಗೂ ಕೊಡ್ತದೆ. ವೇದಗಳ ಕಾಲದಲ್ಲಿ ನೋಡ್ತೀವಲ್ಲ ಹಂಗೆ ಏನಪ್ಪ ಅಂದ್ರೆ ಇಲ್ಲಿ ದೋಷಗಳು ಹೆಚ್ಚಾಗಿಳಿದಾಗ ಇನ್ನೊಂದೆರಡು ಪ್ರಮುಖ ದೋಷಗಳು ಬರೀ ಏನಿದವಪ್ಪ ಅಂತಂದ್ರೆ ಹೇಳ್ತಾನೆ, ಧಾರ್ಮಿಕ ಶಿಕ್ಷಣ ಒತ್ತು ಕೊಟ್ಟಿದ್ರು, ಕಲೆ ಉದ್ಯೋಗಗಳು ಕೀಳು ಅಂತ ಹೇಳಿ ತಿಳ್ಕೊತಿದ್ರು. ಕಲೆ ಮತ್ತು ಉದ್ಯೋಗಗಳು ಕೀಳು ಅಂತ ಹೇಳಿ ತಿಳ್ಕೊತಿದ್ರು. ಯಾರಾದರೂ ಒಬ್ಬ ಕಲಾಕಾರ ಇದ್ದಾನಂದ್ರೆ ಅವ್ನಿಗೆ ಏನೂ ಕೆಲಸ ಇಲ್ಲ, ಅದಕ್ಕೇನಪ್ಪ ಅಂದ್ರೆ ಹಂಗೆ ವಿಚಾರ ಇತ್ತ. ಮತ್ತೇನಪ್ಪ ಅಂದ್ರೆ ಕಲೆಗೆ ಮತ್ತೇನಪ್ಪ ಅಂದ್ರೆ ಉದ್ಯೋಗವನ್ನು ಮಾಡುವಂಥವ್ರು ಏನಂದ್ರೆ ಅವರು ಯಾವುದೇ ಜ್ಞಾನ ಇರಲಾರ್ದಕ್ಕೆ ಮಾಡ್ತಾರೆ ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು ಅಂಥೇಳಿ ಹೇಳ್ತಾನೆ. ಸಾಹಸ ಕಾರ್ಯಗಳಾದಂಥ ಯುದ್ಧ ಮತ್ತು ರಣಶಾಸ್ತ್ರ, ರಕ್ಷಣಾಶಾಸ್ತ್ರ ಭೇಟಿಯಾಡೋದನ್ನು ಅವರು ಕಲಿಸಲೇ ಇಲ್ಲ. ರಕ್ಷಣಾ ತಂತ್ರಗಳನ್ನು ಕೂಡ ಜೀವನದಾಗ ಕಳಿಸ್ಬೇಕಾಗ್ತದೆ ರೀ. ಹೌದಲ್ಲ. ನಾವು ಬರೀನಪ್ಪ ಅಂದ್ರೆ ಅಫೆನ್ಸ್ ಆದ್ರೆ ಅಷ್ಟೇ ಸಾಲಲ್ಲ, ಡಿಫೆನ್ಸ್. ನಮ್ಮ ದೇಶದ ಏನಾದ್ರೆ ಡಿಫೆನ್ಸ್ ಅದು ಅಫೆನ್ಸ್ ಅಲ್ಲ. ಯಾರಾದರೂ ನಮ್ಮ ಮೇಲೆ ಏನಪ್ಪ ಅಂದ್ರೆ ದಾಳಿ ಮಾಡಿದಾಗ ಅಷ್ಟೇ ನಮ್ಮ ರಕ್ಷಣೆಗೋಸ್ಕರ ನಾವು ಏನು ಮಾಡ್ತೀವಲ್ಲ, ಹಾಗೆ ಬದುಕಿನಾಗೂ ರಕ್ಷಣೆಗೋಸ್ಕರ ನಮಗೆ ಪ್ರಮುಖವಾದದ್ದನ್ನು ಬೇಕಾಗ್ತದೆ. ಅವ್ರು ಕಲಿಸ್ಲಿಲ್ಲ ಅಂತ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಿಲ್ಲ. ದೇ ಹ್ಯಾವ್ ನಾಟ್ ಪ್ರಿಫರ್ಡ್ ಮೋರ್ ಅಬೌಟ್ ದ ಫಿಸಿಕಲ್ ಎಜುಕೇಷನ್. ಸುಮ್ಮನೆ ಪಾರ್ಷಲಿ ಎಲ್ಲೋ ಒಂದು ಕಡೆ ಹೇಳ್ತಿದ್ರು ಖರೆ, ಆದರೂ ಫಿಸಿಕಲ್ ಎಜುಕೇಷನ್ನೇ ಬೇಕು ಅನ್ನೋದಕ್ಕಲ್ಲಿ ಅವಕಾಶ ಇರಲಿಲ್ಲ. ಏನಂದ್ರೆ ಬರೀ ಧರ್ಮ ಪ್ರಚಾರಕ್ಕೆ ಹೆಸರನ್ನು ಒತ್ತನ್ನು ಕೊಟ್ಟರು. ಅದು ಕೂಡ ಕಾರಣ ಆಯಿತು ಅಂತ ಸಂಘದ ಪಾವಿತ್ರತೆ ಧಕ್ಕೆಯಾಗಿತ್ತು. ಸಂಘದ ಪಾವಿತ್ರ ಆರ್ಗನೈಸೇಷನ್ ಅದಲ್ರಿ, ಅದರ ಪ್ಯೂರಿಟಿಗೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಅದು ಹರ್ಟ್ ಆಗಿತ್ತು ಅಂಥೇಳಿ ಹೇಳ್ತಾನೆ. ಯಾಕಂದ್ರೆ ಕೇವಲ ಒಂದನ್ನೇ ಇಟ್ಕೊಂಡ್ರೆ ಆಗೋದಿಲ್ಲ ರೀ, ಅದಕ್ಕೆ ಏನು ಬೇಕಾಗ್ತದೆ ಅದನ್ನು ನಾವಿಲ್ಲಿ ಕೊಡಬೇಕಾಗ್ತದೆ. ಭಾಳ ಮುಖ್ಯ ಅದ. ಬಿಸ್ನೆಸ್ ಯಾರಾದ್ರೂ ಬಿಸ್ನೆಸ್ ಮಾಡೋರಿದ್ರು ನೋಡ್ರಿ, ಅವ್ರೇನು ಮಾಡ್ತಾರೆ ರೀ, ಅವ್ರಿಗೇನು ಬೇಕಾದ್ರೆ ಇಡಂಗಿಲ್ಲ ಅಂಗಡಿಯಾಗ. ಅವ್ರಿಗೇನು ಬೇಕಾದ್ರೆ ಇಡ್ತಾರೆ ಏನ್ರಿ, ಇಡಂಗಿಲ್ಲ. ಅವ್ರೇನು ಮಾಡ್ತಾರೆ ರೀ, ಎದುರು ನನಗೆ ಏನು ಬೇಕು ಅದು ಇಟ್ಟಿರ್ತಾರೆ. ಹೌದಿಲ್ಲ.
ಅರ್ಥ ಆಗ್ಲಿತ್ತಲ್ರಿ. ಹಂಗೇನಪ್ಪ ಅಂತಂದಾಗ ಎಜುಕೇಷನ್ ಕೂಡ ಏನದು, ಒಂದು ಧರ್ಮಗಳು ತಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕಾದಾಗ ತನ್ನಗಿದ್ದದ್ದನ್ನು ಕೊಡಬೇಕು, ಬೇರೆಯವರಿಗೆ ಬೇಕಾದ್ದನ್ನು ಒದಗಿಸ್ಬೇಕು. ಆದ್ರೆ ಮಾತ್ರ ಅದು ಲಾಂಗ್ ಪೀರಿಯಡ್ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯೂನಿವರ್ಸಲ್ acceptance things only survive for the longer period and duration, left of the others will be disappear. ಪ್ರಪಂಚದಾಗ 6,000ಕ್ಕಿಂತ ಹೆಚ್ಚಿನ ಭಾಷೆಗಳಿದ್ದು, ಆದರೆ ಕೇವಲ ಇವತ್ತು 28ರಿಂದ 40 ಭಾಷೆಗಳು ಮಾತ್ರ ಪ್ರಚಲಿತ ಅವ. ಹೌದಲ್ರಿ. ಅದರ ಕರ್ನಾಟಕದ ಕನ್ನಡ 6ನೇದ 7ನೇ ಸ್ಥಾನದಾಗದ. ವೈ ಇಟ್ ಈಸ್ ಸೊ ಅಂತಂದಾಗ ನನಗಿದ್ದದೇ ಕೊಡಬಾರ್ದ, ಅವ್ರಿಗೆ ಬೇಕಾದನ್ನು ಒದಗಿಸ್ಬೇಕಾ, ಅದು ಬ್ಯೂಟಿ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಇಷ್ಟೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಘಡಗಳು ಮತ್ತು ಇಲ್ಲಿ ದೋಷಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸದ್ದುಗದ್ದ ಇಂತಹ ಸಮಯದಾಗ ಏನಪ್ಪ ಅಂದ್ರೆ ಯಾವಾಗ ಈ ಒಂದು ಬೌದ್ಧಿಕ ಶಿಕ್ಷಣದಾಗಿರುವಂಥ ದೋಷಗಳು ಏನಂದ್ರೆ ಹೆಚ್ಚಾಗ್ತಾ ಇತ್ತು, ಜನರು ಬೇಸರದಿಂದ ಮುಖ ತಿರುಗಿಸ್ಕೋತಾ ಇದ್ರೆ, ಪರ್ಯಾಯದ ಒಂದು ಏನಂದರೆ ಅವಸಾನದ ಪೀರಿಯಡ್ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಅಂದ್ರೆ ಪರ್ಯಾಯದ ತಲಾಶೆಯಲ್ಲಿದ್ದರು. ಇಲ್ಲರಿ ನಾ ಎಲ್ಲ ಇನ್ನು ಬಂದು ತೊಗೊಬಾರ್ದು ಮಾಡ್ತೀನಿ, ಕಿರಣ ಏನು ಮಾಡೋದು, ಊರು ದೂರ ಆಗ್ತದೆ, ಸುಮ್ಮ ಹ್ಯಾಂಗೆ ಕೊಡ್ತಾನೆ ಅಂತ ತೊಗೋತೀನಿ ಅಂಥೇಳಿ ಸ್ವಲ್ಪ ವಿಚಾರ ಮಾಡಿರಿ. ಅವ್ನ ಬಾಜು ಇನ್ನೊಬ್ಬ ಯಾರು ಹಾಕಲಿ, ಆಟೋಮೆಟಿಕಲಿ ಏನಪ್ಪ ವಿಚಾರ ಮಾಡಿ ಇವನ್ಕಿಂತ ಇವನ ಬಳಿ ಚೆನ್ನಾಗದ, ಕ್ವಾಲಿಟಿ ಅದ, ರೇಟ್ ಕಡಿಮೆ ಅದ, ಸರ್ವಿಸ್ ಚಲೋ ಅದ, ಮಾತು ಚಲೋ ಆಡ್ತಾನೆ. ಹೌದಿಲ್ರಿ. ಹಾಗೇನಪ್ಪ ಅಂದಾಗ ಬೌದ್ಧರ ಪೀರಿಯಡ್ದಾಗ ಸಾವಕಾಶ ಕೇಳರಿವಿಲ್ಲದೆ ಏನಪ್ಪ ಅಂತಂದ್ರೆ ಆ ಸಂದರ್ಭದಾಗ ಏನಾಗ್ತಾ ಇತ್ತು ಅಂತ ಹೇಳ್ತಾನೆ. ಈ ಸಂದರ್ಭದಾಗ ಏನಪ್ಪ ಅಂದ್ರೆ ಸದ್ದು ಗದ್ದಲವಿಲ್ಲದಂತೆ ಬೇರೆ ಬೇರೆ ಪ್ರಕಾರಗಳಿಂದ ಇಲ್ಲಿ ದೂರವಿರುವ ನಿಸರ್ಗದಲ್ಲಿ ರಮಣೀಯ ಪ್ರದೇಶಗಳಲ್ಲಿ ಇರಿಸಿ ಶಿಕ್ಷಣವನ್ನು ಕೊಡ್ತಾ ಇದ್ರಲ್ಲ, ಆ ಸಂದರ್ಭದಾಗ ಏನಪ್ಪ ಅಂದ್ರೆ ಹೇಳ್ತಾ ಹೋಗ್ತಾನೆ, ಶಿಕ್ಷಣ ಪದ್ಧತಿಯಲ್ಲಿ ಬೌದ್ಧಿಕ ಕಾಲದ ಶಿಕ್ಷಣ ಪದ್ಧತಿ ಕಟ್ಟುನಿಟ್ಟಾಗಿದ್ದು ಮತ್ತು ಚಾರಿತ್ರಗಳನ್ನು ನಿರಂತರವಾಗಿ ಪಾಲಿಸಲೇಬೇಕು ಅನ್ನುವಂಥ ಕಡ್ಡಾಯಗಳು ಹೆಚ್ಚಾದವು. ಎಲ್ಲಿ ಕಡ್ಡಾಯಗಳು ಹೆಚ್ಚಾಗ್ತವ ಅಲ್ಲಿ ಅನುಮಾನಗಳು ಹೆಚ್ಚಾಗ್ತವ. ನೆನ್ಪಿಟ್ಟುಕೋರಿ, ಎಲ್ಲಿ ಕಡ್ಡಾಯ ಹೆಚ್ಚಾಗ್ತವ ಅಲ್ಲಿ ಅನುಮಾನಗಳು ಹೆಚ್ಚಾಗ್ತವ, ಎಲ್ಲಿ ಕಡ್ಡಾಯಗಳು ಹೆಚ್ಚಾಗ್ತವ ಅಲ್ಲಿ ಪರ್ಯಾಯಗಳು ಹುಟ್ಟುಕೋತಾವ, ಎಲ್ಲಿ ಕಡ್ಡಾಯಗಳು ಹೆಚ್ಚಾಗ್ತವ ಅಲ್ಲಿ ಏನಪ್ಪ ಅಂದ್ರೆ ಮನುಷ್ಯನ ಆಸಕ್ತಿ ಪರ್ಯಾಯ ಕಡೆಗೆ ಹಾಯ್ತದ. ಅದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಯಿತು ಏನೋ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಈ ಮೂರು ನಾವು ಬೌದ್ಧ ಮತ್ತು ವೇದಗಳ ಕಾಲದ ಶಿಕ್ಷಣವನ್ನು ಏನಪ್ಪ ಅಂದ್ರೆ ಪ್ರೀವಿಯಸ್ ಪೀರಿಯಡ್ ಆಫ್ ದ ಇಂಡಿಪೆಂಡೆನ್ಸ್ ಅಂತ ಹೇಳಿಕ್ಕೆ ಸಾಧ್ಯ. ಮಧ್ಯಕಾಲಿಕ ಶಿಕ್ಷಣ ಬರಲಿಕ್ಕೆ ಕೆಲವೊಂದು ಇವೆಲ್ಲ ಒಬ್ಬರಲ್ಲ, ಬೌದ್ಧಕ ಮತ್ತು ಏನಪ್ಪ ಅಂದ್ರೆ ವೇದ ಇವರಿಬ್ಬರು ಮಾಡಿದಂಥ ಏನೇನು ಘನಂಧಾರಿ ಕಾರ್ಯಗಳಿದ್ದು ಅವು ಮೂರನೇ ಧರ್ಮದ ಶಿಕ್ಷಣಕ್ಕೆ ಏನಂದ್ರೆ ವೆಲ್ಕಮ್ ಮಾಡ್ದು ಅನ್ನೋದನ್ನು ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾ ಹೋಗ್ತಾನೆ ಏನಪ್ಪ ಅಂದ್ರೆ 2 ಕಾಲಘಟ್ಟದಲ್ಲಿ ಆಹಾರಕ್ಕಾಗಿ ಭಿಕ್ಷೆಗೆ ಹೋಗ್ಬೇಕಾಗ್ತೈತ. ಹೌದಾ? ಇವತ್ತು ದಿವಸ ಏನಪ್ಪ ಅಂದ್ರೆ ಹಾಸ್ಟೆಲ್ನಾಗ ಬೆಲ್ ಹೊಡೆದು ಮನಿತನ ಬಂದು ಕೊಡ್ತಾರೆ. ಹೌದಲ್ರಿ. ಹಾಸ್ಟೆಲ್ನಾಗ ಬೆಲ್ ಹೊಡೆದೇನಪ್ಪ ಅಂದ್ರೆ ಕುಂದರ್ಸಿ ಊಟಕ್ಕೆ ಹಾಕಿ ಕಳಿಸ್ತಾರೆ. ಅಂಥ ಪರಿಸ್ಥಿತಿ ಇದ್ದಾಗ ಏನಂದ್ರೆ ಇನ್ನೇ ಭಿಕ್ಷೆ ಬಿಡ್ಕೊಂಬಂದು ಮಾಡಂದ್ರೆ ಯಾವ ಮಠ ಮಾನ್ಯನೋ ಉಳಿಯೋದು ಕಷ್ಟ. ಅವಾಗ ಏನಪ್ಪ ಅಂದ್ರೆ ಮಂದಿ ಫೆಸಿಲಿಟೀಸು ಮತ್ತೇನಪ್ಪ ಅಂದ್ರೆ ಆಲ್ಟರ್ನೇಟಿವ್ಸನ್ನು ಹುಡುಕ್ತಾ ಇದ್ರು. ಅದಕ್ಕೇನಪ್ಪ ಅಂದ್ರೆ ಈ ದೋಷಗಳು ಹೆಂಗೆಲ್ಲ ಬರ್ತಾವೆ ಇಬ್ಬರು ಕೂಡಿ ಮಾಡಿದ್ದನ್ನು ಇಲ್ಲಿ ಹೇಳ್ತಾನೆ. 2 ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗಿತ್ತು, ಎಕ್ಸಾಮ್ ಒಂದು ಪ್ರಶ್ನೆ ಕೇಳನ್ರಿ, ವೇದ ಮತ್ತು ಬೌದ್ಧರ ಕಾಲಗಳ ಶಿಕ್ಷಣಗಳು ಹೇಗೆ ಮುಸ್ಲಿಂ ಕಾಲದ ಶಿಕ್ಷಣಕ್ಕೆ ಬರಲಿಕ್ಕೆ ಕಾರಣ ಆದವು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲ ಮುಸ್ಲಿಂ ಕಾಲದ ಶಿಕ್ಷಣವನ್ನು ಹೇಳೋ ಅವಶ್ಯಕತೆ ಕಡಿಮೆ ಆಗ್ತದೆ. ಇವರಿಬ್ಬರದು ಫೇಲ್ಯೂರ್ ಆಗಿದ್ದನ್ನು ಏನದ ಹೆಚ್ಚು ಹೇಳುವಂಥ ಅವಶ್ಯಕತೆ ಅದ. ಅಂದರೆ ಹೊಸ ಶಿಕ್ಷಣ ಪದ್ಧತಿ ಬರಲು ಈ ಪದ್ಧತಿಗಳಲ್ಲಿರುವ ಕೊರತೆಗಳೇ ಹೆಚ್ಚು ಕಾರಣಗಳು ಅನ್ನೋದನ್ನು ಇಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ. 2 ಹಂತದಲ್ಲಿ ವಿದ್ಯಾರ್ಥಿಗಳು ಅಹಿಂಸೆಯನ್ನು ಪಾಲಿಸುವುದು ಏನಪ್ಪ ಅಂದ್ರೆ ಕಡ್ಡಾಯವಾಗಿತ್ತ. ಹೌದಾ? 2 ಹಂತದ ಶಿಕ್ಷಣದಾಗ ಏನಪ್ಪ ಅಂದ್ರೆ ಅಹಿಂಸೆಯನ್ನು ಪಾಲುವುದು, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತೀವಿ ನಾವು. ಹೌದಲ್ರಿ. ಹಿಂಸೆ ಮಾಡೋದನ್ನು ಏನು ಮಾಡ್ತಿದ್ರು ಅವರು ಏನಂದರೆ ಕಡ್ಡಾಯ ಆಗಿರೋದು ಕೂಡ ಜನರಿಗೆ ಬಹಳಷ್ಟು. ಹೌದ್ರಿ. ಮನೆಗೆ ದಿನ ರೊಟ್ಟಿ ಬೇಳೆ ಹಾಕಿದೆ, ಅನ್ನ ತುಪ್ಪ ಹಾಕಿದೆ ಅಂತಂದ್ರೆ ಮಟನ್ ಚಿಕನ್ ತಿನ್ನೋರು ಏನು ಮಾಡ್ಬೇಕು ಹಾಸ್ಟೆಲ್ನಾಗ ಬಿಟ್ಟು ಓಡೋಕೆ ನಂತರ. ಹೌದಿಲ್ಲ. ಇಲ್ಲಿ ಹಾಗೆ ಆಗಿತ್ತು ಇಲ್ಲಿ. ಅದಕ್ಕೆ ಹೇಳ್ತಾನೆ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಅಹಿಂಸೆ ಇರೋದ್ರಿಂದ ಬಹಳ ಕಷ್ಟ ಆಗಿತ್ತಂತ. ವೇದಗಳ ಕಾಲದಲ್ಲಿ ಆಶ್ರಮಗಳಿಗೆ ಬೌದ್ಧರ ಕಾಲದಲ್ಲಿ ಸಂಘಕ್ಕೂ ಹೋಲಿಕೆ ಬಹಳಷ್ಟು ಅದ. ಇವರಿಬ್ಬರು ಏನಪ್ಪ ಅಂದ್ರೆ ಹೆಸರು ಬೇರೆ ಅವ, ಬ್ರ್ಯಾಂಡ್ ಏನಪ್ಪ ಅಂದ್ರೆ ಒಳಗಿಂದ ಕಂಟೆಂಟ್ ಒಂದೇ ಅದ, ಹೆಸರು ಬೇರೆ ಅದ. ಹೌದಲ್ಲ. ಇಲ್ಲಿ ಒಂದೇನಪ್ಪ ಅಂತಂದರೆ ಅಕ್ವಾಫಿನ್ ಅದ, ಇನ್ನೊಂದೇನಪ್ಪ ಅಂತಂದ್ರೆ ಬಿಸ್ಲೇರಿ ಅದ. ನೀರು ಕೂಡ ಏನಪ್ಪ ನಾಲ್ಕು ನೀರೇ ತುಂಬಿಟ್ಟಾರ ಇಬ್ಬರು. ಹೌದಲ್ಲ. ಅಥವಾ ಚಲೋ ನೀರೇನಪ್ಪ ನದಿಲಿಂದ ತಂದಿಟ್ಟದ ಹೊರತಾಗಿ ಬೇರೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾನೆ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಂದರೆ ಇಲ್ಲಿ ಕಲಿಸುವ ಪದ್ಧತಿ ಯಾವುದೇ ವ್ಯತ್ಯಾಸಗಳಿರಲ್ಲ. ದೇರ್ ವೇರ್ ನೋ ಸಚ್ ಡಿಫ್ರೆನ್ಷಿಯೇಟೆಡ್ ಬಿಟ್ವೀನ್ ದಿಸ್ ಟು. ಅದು ಕೂಡ ಒಂದು ಕಾರಣ ಆಯಿತು ಅಂಥೇಳಿ. ಹೌದಾ? ಉದಾಹರಣೆ ಏನಪ್ಪ ಅಂದ್ರೆ ಈ ಸರ್ಕಾರನೇ ರಗಡಗದು ಬ್ಯಾಡ ಅಂತ ಮತ್ತೊಂದು ಸರ್ಕಾರ ತರ್ತೀವಿ, ಅವರು ಹಂಗೆ ಮಾಡ್ಲಿಕ್ಕೆ ಅಂದ್ರೆ ಏನು ಮಾಡ್ಬೇಕಾ?
ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಲೋಕಲ್ ಏನಪ್ಪ ಅಂದ್ರೆ ಲೋಕಲ್ ಪಾರ್ಟಿಗಳಿಗೆ ಅವಕಾಶ ಕೊಡುವಂಥದ್ದು ಏನು ಬರ್ತದೆ, ಹಂಗೆ ಇಲ್ಲಿ ಕೂಡ ಬಹುಶಃ ಮತ್ತೊಂದು ಧರ್ಮದ ಶಿಕ್ಷಣಕ್ಕೆ ಕಾರಣ ಆಯಿತು. ವೇದಗಳ ಶಿಕ್ಷಣ ಪದ್ಧತಿಯಲ್ಲಿ ವೈಯಕ್ತಿಕ ಶಿಕ್ಷಣ ಪದ್ಧತಿ ಬಹಳ ಆಯಿತು. ಮತ್ತೇನಪ್ಪ ಅಂದ್ರೆ ಗುರುವಿನ ಕುಟುಂಬದ ಏನಪ್ಪ ಅಂದ್ರೆ ಸದಸ್ಯನಾಗಿ ಗುರುಕುಲದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದರು. ಗುರು ಹೇಳಿದ್ದನ್ನು ಗುರುಕುಲದಲ್ಲಿ ಎಲ್ಲವನ್ನು ಮಾಡಬೇಕಾಗೋದು ಅನಿವಾರ್ಯ ಇತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾನೆ. ಜೊತೆಗೇನಪ್ಪ ಅಂದ್ರೆ ವೇದಗಳ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕನೇ ಸರ್ವಶ್ರೇಷ್ಠ ಅನ್ನುವಂಥದ್ದಿತ್ತು. ಆ ಸರ್ವಾಧಿಕಾರಿ ಅವನೇ ಆಗಿದ್ದ. ಅಂದರೆ ಅದಕ್ಕೇನಪ್ಪ ಅಂದ್ರೆ ಹೇಳ್ತಾನೆ, ಹೀಗಾಗಿ ವಿದ್ಯಾರ್ಥಿಗಳಿಗೆ ಗುರುವಿನೊಂದಿಗೆ ವಾದಿಸುವ ಅವಕಾಶ ಇರಲಿಲ್ಲ. ದೇರ್ ಈಸ್ ನೋ ಪ್ಲೇಸ್ಮೆಂಟ್ ಆರ್ಗ್ಯುಮೆಂಟ್ ಅಲ್ಲ, ಡಿಸ್ಕಷನ್. ಆರ್ಗ್ಯುಮೆಂಟಿಗೆ ಡಿಸ್ಕಷನ್ಗೂ ವ್ಯತ್ಯಾಸ ಅದ. ಹೌದಲ್ರಿ, ಸಂವಾದ ಮಾಡಬೇಕಾ, ವಾದ ಮಾಡಬಾರ್ದ. ಹೌದಲ್ರಿ, ಅದಕ್ಕೆ ಸಂವಾದ ಮಾಡಬೇಕಾದ್ರೂ ಕೂಡ ಹಿಂದಿನ ಕಾಲದಲ್ಲಿ ಅವಕಾಶ ಇರಲಿಲ್ಲ. ದೇರ್ ಇಸ್ ಅಂದರೆ ಡಿಸ್ಕಷನ್ ಮಾಡಬೇಕಾದ್ರೂ ಅವಕಾಶ ಬೇಕಾ. ಆದರೆ ಶಿಕ್ಷಕ ಹೇಳಿದ್ದೇ ಅಹಂ ಬ್ರೂಯಾತ್, ಅಹಂ ಅನ್ನೋದನ್ನು ಏನಪ್ಪ ಅಂದ್ರೆ ಬಹಳ ಕೊನೆಗೆ ಅದು ನಮಗೆ ಕೊನೆಗಾಲಕ್ಕೆ ತರ್ತದೆ ಅನ್ನೋದನ್ನು ಗೊತ್ತಾಗ್ತದೆ. ಅಲ್ಲಿ ಕೂಡ ಹಾಗೆ ಆಯ್ತಾ. ಬೌದ್ಧ ಶಿಕ್ಷಣ ಪದ್ಧತಿಯೊಳಗೇನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಶ್ರವಣನಿಗೆ ಗುರುವಿನೊಂದಿಗೆ ಸಮಾನವಾದ ವಾದವನ್ನು ಮಾಡಲಿಕ್ಕೆ ಅವಕಾಶ ಇತ್ತ. ಅದು ಅವಕಾಶ ಮಾಡಿದಾಗ ಕೊನೆಗೆ ಒಪ್ಪಿಗೆ ಏನಪ್ಪ ಅಂದ್ರೆ ಗುರುವೇ ಕೊಡುವಂಥದ್ದು ಇತ್ತು. ಅಲ್ಟರ್ನೇಟಿವ್ ಪವರ್ ಏನಪ್ಪ ಅಂದ್ರೆ ಇವನಿಗೆ ಕೊಟ್ಟಿರೋದು ಗೊತ್ತಾಗ್ತದೆ. ಶಂಕರಾಚಾರ್ಯ ಮಧ್ವಾಚಾರ್ಯ ಪ್ರಯತ್ನಗಳ ಫಲವಾಗಿ ವೈದಿಕ ಶಿಕ್ಷಣ ಏನಪ್ಪ ಅಂದ್ರೆ ಇವತ್ತಿಗೂ ಕೂಡ ಉಳಿದಿದ್ದನ್ನು ಹೇಳ್ತಾನೆ. ಅಂದರೆ ವೇದಗಳ ಕಾಲ ಶಿಕ್ಷಣ ಉಳಿಲಿಕ್ಕೆ ಕೆಲವು ಏನಂದ್ರೆ ಆಚಾರ್ಯರು ಅಂದಿನಿಂದ ಇಂದಿನವರೆಗೂ ಅಹರ್ನಿಶಿಯಾಗಿ ಏನಪ್ಪ ಅಂದ್ರೆ ಅವರು ತೊಡಗಿಸಿಕೊಂಡು ಅದರಲ್ಲಿರುವ ಒಳಿತುಗಳನ್ನು ಏನಪ್ಪ ಅಂದ್ರೆ ಪ್ರಚಾರ ಮಾಡ್ತಾ ಅವುಗಳು ಇವತ್ತಿಗೂ ಉಳಿಲಿಕ್ಕೆ ಕಾರಣ ಆಯಿತು. ಬುದ್ಧರ ಶಿಕ್ಷಣದಾಗೂ ಹಂಗಾಗಿದ್ರಿ. ಹೌದಲ್ಲ, ಸಂಘಮಿತ್ರ ಇರ್ಬೋದು, ಮಹೇಂದ್ರ ಇರ್ಬಾರ್ದ, ಇನ್ನೊಬ್ಬರು ಇರ್ಬೋದ, ಅವರೆಲ್ಲರೂ ಏನಪ್ಪ ಅಂದ್ರೆ ಆ ಧರ್ಮ ಪ್ರಚಾರದ ಜೊತೆಗೆ ಶಿಕ್ಷಣ ಪದ್ಧತಿಯನ್ನು, ಶಿಕ್ಷಣದ ಒಂದು ಅವ್ರದ್ದು ಏನದ ಉದ್ದೇಶಗಳನ್ನು ಕೂಡ ಹೇಳ್ತಾ ಹೋಗಿರೋದ್ರಿಂದ ಇವತ್ತಿಗೂ ಕೂಡ ನಾವು ವಿಹಾರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಬೌದ್ಧಿಕ ಕಾಲದ ಪದ್ಧತಿ ಇರಲಿಲ್ಲ ಅಂದರೂ ಏನಪ್ಪ ಬೌದ್ಧರ ಶಿಕ್ಷಣ ಏನತ್ತಲ್ಲ ಅವುಗಳನ್ನು ನಾವು ಇವತ್ತು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತೀವಿ. ಅದಕ್ಕೇನಪ್ಪ ಅಂದ್ರೆ ಇಲ್ಲಿ ಆದರೆ ಬೌದ್ಧ ವಿಹಾರದ ಶಿಸ್ತಿನ ಕೊರತೆ ಕೊನೆಗಿನಂತನ ಇವತ್ತಿನ ದಿವಸ ಬಹುಶಃ ಏನಪ್ಪ ಅಂದರೆ ವೇದಗಳ ಕಾಲದ ಶಿಕ್ಷಣ ನಿಮಗೆ ಅಲ್ಲಲ್ಲಿ ಇಲ್ಲಲ್ಲಿ ಮಳೆ ಚದುರದಂತೆ ಬಂದ್ಬೋದು, ಕಂಡ್ರೆ ಕಾಣ್ಬೋದ. ಆದರೆ ಬೌದ್ಧಿಕ ಕಾಲದ ಶಿಕ್ಷಣ ಅದಕ್ಕಿಂತಲೂ ಕ್ಷೀಣವಾಗಿದೆ. ಯಾಕೆ ಕಾರಣ ಅಂತಂದ್ರೆ ಒಂದು ಪ್ರಮುಖವಾದಂಥದ್ದು ಅಂಶವನ್ನು ಅವ್ರು ನೋಡ್ತಾರೆ. ಲಾಸ್ಟ್ ಸ್ಟೂಡೆಂಟ್ಸ್, ಓಕೆ, ಏನಪ್ಪ ಅಂತಂದ್ರೆ ಏನಿತ್ತು, ಬೌದ್ಧಿಕ ವಿಹಾರಗಳಲ್ಲಿ ಶಿಸ್ತಿನ ಕೊರತೆ ಅವನತಿ ಹೊಂದಲಿಕ್ಕೆ ಕಾರಣ ಆಯಿತು ಅಂಥೇಳಿ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಬೌದ್ಧಾಸ್ ಪೀರಿಯಡ್ ಆಫ್ ಎಜುಕೇಷನ್ ಈಸ್ ಲ್ಯಾಕಿಂಗ್ ಆಫ್ ಡಿಸಿಪ್ಲಿನ್. ಆ ಶಿಸ್ತಿನ ಕೊರತೆಯೇ ಅವ್ರಿಗೇನಪ್ಪ ಅಂದ್ರೆ ಕೊನೆಗಾಲಕ್ಕೆ ಕರ್ಕೊಂಡು ಹೋಯಿತು ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕ ಅಭಿಪ್ರಾಯ ವ್ಯಕ್ತಪಡ್ತಾನೆ. ಅದರೇನಪ್ಪ ಅಂದ್ರೆ ಅದೇ ಸರ್ವಸತ್ಯ ಅಂತ ಹೇಳಲಿಕ್ಕೆ ಆಗಲ್ಲ ನಮಗೆ. ಅವನು ಕಂಡಂಥದ್ದನ್ನು ಇಲ್ಲಿ ಹೇಳುವಂಥ ಪ್ರಯತ್ನ ಆಗಿದ್ದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲವೂ ಕೂಡ ಏನಪ್ಪ ಅಂತಂದರೆ ನಾವು ಬೌದ್ಧಿಕ ಕಾಲದ ಶಿಕ್ಷಣ ಮತ್ತು ಏನಂದರೆ ಎರಡನೇದು ವೇದಗಳ ಕಾಲದ ಶಿಕ್ಷಣ. ಒಂದು ಹೋಮ್ವರ್ಕ್ ಬರ್ಕೊಂಡ್ಬಿಡ್ರಿ, ಮುಂದೆ ಹೋಗೋಣ. ಪ್ಲೀಸ್ ರೈಟ್ ಡೌನ್ ದ ಕ್ಲಾಸ್ ಒನ್ ಕ್ವಶನ್, ಓನ್ಲಿ ಒನ್ ಕ್ವಶನ್. ನೋಡ್ರಿ, ಉಗಮ ಆಗ್ತಾವ, ನಿಗಮ ಆಗ್ತಾವ, ಹೌದಲ್ರಿ, ಆಗಮನ ಆಗ್ತಾವ, ನಿಗಮನ ಆಗ್ತಾವ. ಆದರೆ ಉಗಮನ ಆಗಿದ್ದು ಹಾಗೆ ಉಳಿಬೇಕಾದ್ರೆ ಭಾಳ ಕಷ್ಟ ಅದ. ಹೌದಲ್ರಿ, ಭಾಳ ಏನಪ್ಪ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೆ ಬರ್ಕೋರಿ, ರೈಟ್ ಡೌನ್ ದ ಕ್ವಶನ್. Write the most familiarities between. ನೋಡ್ರಿ, ಇದು ಕಚ್ಚಾ ಭಾಷೆಯ ಪ್ರಶ್ನೆ, ಗ್ರಾಮೆಟಿಕಲಿ ಹೋಗಿಲ್ಲ, ಟೆಕ್ಸ್ಟ್ ಬುಕ್ ಕ್ವಶನ್ ಅಲ್ಲ. ಹೌದಾ? ಇದ್ರ ಮೇಲೆ ನೀವು ಕನ್ಸ್ಟ್ರಕ್ಷನ್ ಎಷ್ಟು ಬೇಕಾದ್ರೂ ಕಟ್ಟ್ರಿ ಬೀಳೋಗಿಲ್ಲ. ಹೌದಾ? ರೈಟ್. ಹಿಂದಕ್ಕೆಲ್ಲ ಗಚ್ಚಿನ ಮನೆ ಕಟ್ತಿದ್ರು ಗೊತ್ತದ್ರಿ, ಮಣ್ಣೊಳಗೆ ಸುಣ್ಣ ಹಾಕಿ ಕಟ್ತಿದ್ರು. ಹೌದಲ್ರಿ? ಅವು 300 ವರ್ಷ ಇದಾವ. ನಮ್ಮನ್ನ ಹೋದಷ್ಟು ಮನೆ ಕಟ್ಟಿವಿ, ಒಂದು ಕಡೆ ಏನಾದ ಉದುರ್ಲಿರ್ತದ, ಸಿಮೆಂಟ್ ಹಾಕಿ ಕಟ್ತೀವಿ. ಹೌದಿಲ್ರಿ? ಇರಲಿ, ಯಾಕಂದ್ರೆ ನನ್ನ ಭಾಷೆ ಕಚ್ಚಾ ಭಾಷೆ ಅದ. ಇರಲಿ, ಏನ್ರಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಏನು ಬಿಡಿದ್ರಿ
Similarities between Vedas Kala, Vedas period and Bauddha's period. ಮೂರು ಸಿಮಿಲರ್ಲಿ ಇನ್ನೊಂದು ಕ್ವಶನ್ ಒಳಗೆ ಆ್ಯಡ್ ಆಗ್ತದೆ ರೀ, ಟ್ಯಾಗ್ ಅಂತೀವಿ ಅದಕ್ಕೆ. ಟ್ಯಾಗ್ ಮಾಡಿರಿ ಇನ್ನೊಂದು. ರೈಟ್ ಡೌನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ವೇದಾಸ್ ಕಾಲ ಆ್ಯಂಡ್ ಬೌದ್ಧಾಸ್ ಕಾಲಾಸ್ ಎಜುಕೇಷನ್ ಸಿಸ್ಟಮ್. ಬರೆದ್ರಿ, ಒಂದು ಕಡೆ ಸಿಮಿಲಾರಿಟೀಸ್ ಬರೀರಿ, ಇನ್ನೊಂದು ಕಡೆ ಡಿಫ್ರೆನ್ಸಸ್ ಬರೀರಿ. ಹೌದಾ? ಎಸ್. ನೆಕ್ಸ್ಟ್ ಹೇಳ್ತೀನೋ ಇಲ್ಲೇ ಇದ್ದೀನಿ. ಎಸ್, ಎನ್ನಡ ಎಕ್ಕಡ ಅನ್ನೋಡು ಚುಮ್ಮಡ. ಓಕೆ, ನಾನು ಹೇಳ್ತೀನಿ ಈಗ. ಎಸ್, ಬೌದ್ಧರ ಅದು ವೇದಗಳ ಕಾಲದ ಶಿಕ್ಷಣ ಮತ್ತು ಬೌದ್ಧರ ಕಾಲದ ಶಿಕ್ಷಣದಲ್ಲಿರುವ ಸಾಮ್ಯತೆಗಳನ್ನು ವಿವರಿಸಿ. ಬರ್ಕೊಂಡು ಹೌದ್ರಿ. ವೇದಗಳ ಕಾಲದ ಶಿಕ್ಷಣ ಮತ್ತು ಬೌದ್ಧರ ಕಾಲದ ಶಿಕ್ಷಣದಲ್ಲಿರುವ ಸಾಮ್ಯತೆಗಳನ್ನು ವಿವರಿಸಿ. ಅದಕ್ಕೆ ಜೊತೆಗೆ ಬರೀರಿ ಟ್ಯಾಗ್. ಹೌದಾ? ಇನ್ನೊಂದೇನಪ್ಪ ಅಂದ್ರೆ ಸೇಮ್ ವೇದಗಳ ಕಾಲ ಮತ್ತು ಬೌದ್ಧರ ಕಾಲದ ಶಿಕ್ಷಣ ಪದ್ಧತಿಯಲ್ಲಿರುವ ವ್ಯತ್ಯಾಸಗಳನ್ನು ಗುರುತಿಸಿ ವಿವರಿಸಿ. ನಾಳೆ ನೋಡ್ತೀನಿ ರೀ. ಓಕೆ, ರೈಟ್. ಒಂದು ಮೊನ್ನೆ ಥರ ಮಾಡಿದ್ರೆ ಒಂದು ಸಣ್ಣ ಪೇಪರ್ ಫೈಲ್ ಮಾಡ್ಕೊಂಬಿಡ್ರಿ, ಈಸಿ ಆಗ್ತದೆ. ಓಕೆ, ರೈಟ್ ಡೌನ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೇನಪ್ಪ ಅಂದ್ರೆ ಯಾಕೆ ಮತ್ತು ಹೆಂಗೆ ಮೊದಲು ಶಿಕ್ಷಣ ಅಂದ್ರೆ ಏನಂತ ಕಲ್ತ್ಕೊಂಡ್ವಿ ನಾವು. ಶಿಕ್ಷಣ ಪದ್ಧತಿ ಈಗ ಉಗಮ ಆಗ್ಲಿಕ್ಕೆ ಏನಪ್ಪ ಅಂತಂದರೆ ಏನಂತ ತಿಳ್ಕೊಂಡ್ವಿ. ನಂತರ ಆ ಶಿಕ್ಷಣ ಪದ್ಧತಿಯಲ್ಲಿ ವೇದಗಳ ಕಾಲ ಶಿಕ್ಷಣ ಪದ್ಧತಿಯನ್ನು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಶಿಕ್ಷಣ ಪದ್ಧತಿಯ ಮೊದಲನೇ ಪದ್ಧತಿ ಅಂತೇಳಿ ಇದನ್ನು ಹೇಳಲಾಗ್ತದೆ. ಅದನ್ನು 3500 ಕ್ರಿಸ್ತಪೂರ್ವದವರೆಗೆ ವೇದಗಳ ಕಾಲದ ಶಿಕ್ಷಣ ಇತ್ತು ಅನ್ನೋದನ್ನು ನಮಗೆ ತಿಳಿದು ಬರುವಂಥದ್ದನ್ನು ಇಲ್ಲಿ ನಮಗೆ ಗೊತ್ತದ. ನಂತರ ಏನಪ್ಪ ಅಂತಂದರೆ ವೇದಗಳ ಕಾಲದಾಗಿರುವಂಥದ್ದು ಎಲ್ಲ ಸಂಭ್ರಮ ನೋಡಿದ್ವಿ, ಅಲ್ಲಿರುವ ಸಂಭ್ರಮಗಳನ್ನು ನೋಡಿದ್ವಿ. ನಂತರ ಏನಪ್ಪ ಅಂದರೆ ದೋಷಗಳನ್ನು ನೋಡಿದ್ವಿ. ಯಾಕೆ ಅದು ಮತ್ತೊಂದಕ್ಕೆ ಕಾರಣ ಆಯಿತು, ಹೊಸ ಶಿಕ್ಷಣದ ಪದ್ಧತಿಗೆ ಕಾರಣ ಆಯಿತು ಅನ್ನೋದನ್ನು ಗೊತ್ತಾಯ್ತಾ. ಅದೇ ರೀತಿ ಬೌದ್ಧರ ಕಾಲದ ಶಿಕ್ಷಣ ಪದ್ಧತಿ ಸುಮಾರು 7-8ನೇ ಕ್ರಿಸ್ತಪೂರ್ವದಾಗ ಏನಪ್ಪ ಅಂದ್ರೆ ಬುದ್ಧರಿಂದಲೇ ಈ ಶಿಕ್ಷಣದ ಪದ್ಧತಿ ಹೆಚ್ಚು ಕಡಿಮೆ ಪ್ರಾರಂಭ ಅನ್ನೋದನ್ನು ನಮಗೆ ಗೊತ್ತಾಯ್ತಾ. ನಂತರ ಅಲ್ಲಿರುವ ವೈಶಿಷ್ಟ್ಯತೆಗಳೇನು, ವಿಶೇಷತೆಗಳೇನು, ವ್ಯತ್ಯಾಸಗಳೇನು ನೋಡ್ತಾ ಏನಪ್ಪ ಅಂದ್ರೆ ಆ ವಿಭಿನ್ನತೆಗಳೇನಪ್ಪ ಅಂದ್ರೆ ಯಾವ ರೀತಿ ಕೊನೆಗೇನಪ್ಪ ಅಂದ್ರೆ ಇಲ್ಲಿ ಅವ್ರದ್ದು ಒಂದು ಪದ್ಧತಿಯು ಕೂಡ ಕೊನೆಗೆ ಕಡಿಮೆ ಆಗ್ಲಿಕ್ಕೆ ಕಾರಣ ಆಯಿತು. ಹೆಚ್ಚು ಕಡಿಮೆ ವೇದಗಳ ಕಾಲದ ಶಿಕ್ಷಣಗಿಂತಲೂ ಇವತ್ತಿನ ದಿವಸ ಬೌದ್ಧರ ಕಾಲದ ಶಿಕ್ಷಣ ಬಹಳ ಕಡಿಮೆಯಾಗಿ ನೋಡಲಿಕ್ಕೆ ಸಿಗ್ತದೆ. ಕಾರಣ ಅಂತಂದರೆ ಒಂದು ಗಮನಾರ್ಹವಾದಂಥ ವಿಷಯವನ್ನು ಹೇಳ್ತಾನೆ. ಅದು ಯಾವುದೂ ಅಲ್ಲ, ಅಲ್ಲಿರುವ ಅತಿಯಾದ ಶಿಕ್ಷಣ, ಅತಿಯಾದ ಶಿಸ್ತು, ಬಹಳ ಓವರ್ ಡಿಸಿಪ್ಲಿನ್ ಇರಬೇಕು ರೀ. ಯು ಮಸ್ಟ್ ಬಿ ಡಿಸಿಪ್ಲಿನ್ಡ್. ಬಟ್ ಓವರ್ ಡಿಸಿಪ್ಲಿನ್ ಇತ್ತಂದ್ರೆ ಅದು ಯಾವಾಗೂ ಹಾಳ ಮಾಡೇತದ. ಇಲ್ಲಿ ಕೂಡ ಹಾಗೆ ಆಗೋದನ್ನು ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಹೌದಾ? ಎಸ್. ಅದಕ್ಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ರೀ, ಕೆಲವೊಂದು ಸರ್ತಿ ಓವರ್ ಡಿಸಿಪ್ಲಿನು ಕೂಡ ಸ್ವೇಚ್ಛಾಚಾರ ಕಾರಣ ಆಗ್ತದೆ ರೀ. ಡಿಸಿಪ್ಲಿನು ಸ್ವಾತಂತ್ರ್ಯ ಉಳಿಸ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ಹೌದಾ? ಅದನ್ನು ಕೂಡ ನಾವು ಇಲ್ಲಿ ನೋಡಲಿಕ್ಕೆ ಆಗ್ತದೆ. ಈಗ ಹೇಳಿದಂಗೆ ಕ್ರಮೇಣವಾಗಿ ಯಾವಾಗ ಬೌದ್ಧರ ಕಾಲದ ಶಿಕ್ಷಣದಲ್ಲಿರುವಂಥ ನ್ಯೂನತೆಗಳಾಗಿರ್ಬೋದಾ, ಅಶಿಸ್ತಿನ ಹೆಚ್ಚಾಗಿರ್ಬೋದಾ, ಮತ್ತೇನಪ್ಪ ಅಂದರೆ ಅಲ್ಲಿರುವಂಥದ್ದನ್ನು ಸಮರ್ಪಕವಾಗಿ ಪ್ರಚಾರ ಮಾಡಿ ಎಲ್ಲರನ್ನೂ ತಲುಪಿಸ್ಲಿಕ್ಕೆ ಬೇಕಾದಂಥ ಮೂಲ ಮಾಧ್ಯಮಗಳೇನಿದ್ದವು ಅಲ್ಲಿರುವಂತಹ ಏನಪ್ಪ ಅಂದರೆ ಎಲ್ಲೋ ಬಿಕ್ಕುಗಳಾಗಿರ್ಬೋದಾ, ಎಲ್ಲರೂ ಒಂದು ಏನಪ್ಪ ಅಂದರೆ ಹೆಚ್ಚಿನ ಒಂದು ತೊಡಗಿಸಿಕೊಳ್ಳುವಿಕೆಯ ಕೊರತೆಯೂ ಕೂಡ ಕೊನೆಯಾಗಲಿಕ್ಕೆ ಕಾರಣ ಆಗ್ತದೆ. ಅದರ ಕೊನೆಯೇ ಮುಸ್ಲಿಂ ಶಿಕ್ಷಣದ ಏನಪ್ಪ ಉಗಮ ಆಗ್ಲಿಕ್ಕೆ ಕಾರಣ ಅನ್ನೋದನ್ನು ನಮ್ಗೆ ತಿಳಿದು ಬರ್ತದೆ. ಹೌದಾ? ಇಲ್ಲಿ ಹೇಳ್ತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮುಸ್ಲಿಂ ಶಿಕ್ಷಣವನ್ನು ನಾವು ನೋಡಿದಾಗ ಏನಪ್ಪ ಅಂದ್ರೆ ಕ್ರಿಸ್ತಶಕ 8ನೇ ಶತಮಾನದಾಗ, ಹೌದ್ರಿ, ಕ್ರಿಸ್ತಶಕ 8ನೇ ಶತಮಾನ, ಹೆಚ್ಚು ಕಡಿಮೆ 8ನೇ ಶತಮಾನದಾಗ ಏನಪ್ಪ ಅಂದ್ರೆ ಮುಸ್ಲಿಂ ಶಿಕ್ಷಣದ ಉಗಮ ಆಯಿತು ಅನ್ನೋದನ್ನು ನಮ್ಗೆ ಗೊತ್ತಾಗ್ತದೆ. ಎಷ್ಟನೇ ಶತಮಾನ?
ಕ್ರಿಸ್ತಶಕ 8ನೇ ಶತಮಾನದಾಗ ಈ ಒಂದು ಶಿಕ್ಷಣದ ಪದ್ಧತಿ ಅದು ಮೊದಲು ಏನಪ್ಪ ಅಂದ್ರೆ ಅದು ಉತ್ತರ ಭಾರತದಲ್ಲಿ ಬೇರೂರ್ಲಿಕ್ಕೆ ಶುರು ಮಾಡ್ತದೆ. ನಂತರ ಶತಮಾನಗಳ ಅವಧಿಯ ಕಾಲದ ನಂತರ ಏನಪ್ಪ ಅಂದ್ರೆ ಇಡೀ ಭಾರತ ದೇಶದಾಗ ವ್ಯಾಪಿಸುವಂಥದ್ದನ್ನು ನಾವು ನೋಡಲಿಕ್ಕೆ ನಮ್ಗೆ ತಿಳಿತದ ಅಥವಾ ತಿಳಿದು ಬರ್ತದ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ಬೋದಾ. ಅದಕ್ಕೆ ನೋಡ್ತಾ ಹೋಗೋಣ್ರಿ ಏನೆಲ್ಲ ಆಯಿತು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ. ಹೌದಾ, ಮುಸ್ಲಿಂ ಶಿಕ್ಷಣ ಪದ್ಧತಿ ಒಂದು ಹೆಡ್ಡಿಂಗ್ ಹಾಕೊಂಡ್ರೆ ಎಸ್, ಇಸ್ಲಾಂ ಪೀರಿಯಡ್ ಆಫ್ ಎಜುಕೇಷನ್. ಇದಕ್ಕೆ ಏನ್ರಿ ಎಜುಕೇಷನ್ ಇನ್ ಮೆಡಿವಲ್ ಪೀರಿಯಡ್ ಅಂತ ಕರಿತೀವಿ ರೀ. ಮೆಡಿವಲ್ ಅಂದರೆ ಮಿಡಲ್ ಪೀರಿಯಡ್ ಆಫ್ ದ ಇದು ಹೌದಾ, ಮಧ್ಯಕಾಲಿಕ ಶಿಕ್ಷಣ ಅಂತ ಕೂಡ ಅದನ್ನು ಕರಿತೀವಿ. ಏನೋ ಮಧ್ಯಕಾಲಿಕ ಶಿಕ್ಷಣ, ಮಧ್ಯಕಾಲದ ಶಿಕ್ಷಣ ಅಂಥೇಳಿ ಕೂಡ ಅದನ್ನು ಕರೆಯೋದಕ್ಕೆ ಸಾಧ್ಯ ಆಗ್ತದೆ. ಎಜುಕೇಷನ್ ಇನ್ ಮೆಡಿವಲ್ ಪೀರಿಯಡ್, ಇಸ್ಲಾಮಿಕ್ ಎಜುಕೇಷನ್ ಅಂತ ಕೂಡ ಅದನ್ನು ನಾವಿಲ್ಲಿ ಕರಿತೀವಿ. ಹೌದ್ರಿ, ಇಸ್ಲಾಮಿಕ್ ಎಜುಕೇಷನ್ ಅಂತ ಹೇಳಿ ಕೂಡ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಹೌದ್ರಿ, ಸೊ ಇಲ್ಲಿ ನೋಡ್ತಾ ಹೋದಾಗೇನಪ್ಪ ಅಂತಂದಾಗ ನಮ್ಗೆ ಅನಿಸ್ತದೆ ರೀ, ಯಾವಾಗ ಸುರುವಿಗೆ ಬಂದಾಗ ಹೊಸದಾಗಿದ್ದಾಗ ಅದನ್ನು ನಾವು ಯಾವುದೇ ಇರಲಿ ರೀ, ಹೊಸದೇ ಇರಲಿ, ಯಾವುದೇ ಏನಂತಾರೆ ಯಾವುದೇ ಒಂದು ಇಂಟ್ರೊಡಕ್ಷನ್ ಆದಾಗ ಅದ್ರ ಬಗ್ಗೆ ನಾವು ಅಲಕ್ಷ್ಯ ಮಾಡಿದ್ವಿ, ಅದರಿಂದ ಎರಡೂ ಲಾಭವ ರೀ. ಏನಪ್ಪ ಅಂದ್ರೆ ಭಾಳ ಚಲೋ ಐತಂದ್ರೆ ಉತ್ತಮನೂ ಆಗ್ತದೆ. ಅದು ಒಂದು ವೇಳೆ ಏನಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ನ ಅಂದರೆ ಒಂದು ಪ್ರವೇಶ ಮಾಡಿದಾಗೆ ಅಥವಾ ಮೊದಲಿನ ಅವಧಿಯೊಳಗೆ ಅದನ್ನು ನೋಡಿ ಕೆಟ್ಟದಿತ್ತು ಯಾವುದೇ ಅಂತ ಇದು ಅಂತ ಹೇಳಿಲಾಗತ್ತಿಲ್ಲ ನಾನು, ಅದನ್ನೇನಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೋದಾಗ ಒಳ್ಳೆಯದನ್ನು ಉಳಿಸ್ಕೋಬಹುದೇನೋ ಅಂಥೇಳಿ. ಆದ್ರೆ ಯಾವುದನ್ನು ಅಷ್ಟು ಮಾಡಂಗಿಲ್ಲ ರೀ. ಬೇಕಾದ್ರೆ ನೋಡ್ರಿ ಸಣ್ಣ ಇಷ್ಟೇ ಒಂದು ಪಿಂಪಲ್ ಆಗಿರ್ತದೆ, ಸ್ಯಾಂಪಲ್ ಆಫ್ ಪಿಂಪಲ್ ಇರ್ತದೆ, ಬಿಟ್ಬಿಡ್ತೀವಿ, ಮೊಸಳೆ ಎಲ್ಲ ಸೀತಾಫಲ ಆಗಿರ್ತದೆ. ಹೌದಲ್ರಿ, ಅದನ್ನು ನೋಡ್ಲಿಕ್ಕೆ ಸಾಧ್ಯ. ಹಾಗೇನಪ್ಪ ಅಂದ್ರೆ ಮೆನಿ ಆಫ್ ದ ಥಿಂಗ್ ಡು ನಾಟ್ ಇಗ್ನೋರ್ ಇಟ್ ಆ್ಯಂಡ್ ಡೋಂಟ್ ಫೋಕಸ್ ಮೋರ್ ಆನ್ ಇಟ್ ಅನ್ನೋದನ್ನು ಎರಡೂ ನಮ್ಗೆ ಗೊತ್ತಿರಬೇಕಾಗ್ತದೆ. ಇರಲಿ, ಇಸ್ಲಾಂ ಕಾಲದ ಶಿಕ್ಷಣದ ಬಗ್ಗೆ ಹೇಳ್ತಾ ಕಾಲಘಟ್ಟದಲ್ಲಿ 8ನೇ ಶತಮಾನದ ಕಾಲಘಟ್ಟದಲ್ಲಿ ಏನಪ್ಪ ಶಿಕ್ಷಣದ ಹೊಸ ತಿರುವನ್ನು ಪಡೀತದೆ. A huge one of the big U-turn were taken in the system of education of India ಅನ್ನೋದನ್ನು ಹೇಳ್ತಾನೆ. ಡ್ಯೂರಿಂಗ್ ದ ಪೀರಿಯಡ್ ಆಫ್ 8th ಶತಮಾನ, 8th century ಏನಾಯ್ತಪ್ಪ ಅಂತಂದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಅಸ್ಥಿರ ಉಂಟಾಯಿತು, ಶಿಕ್ಷಣ ಪದ್ಧತಿಯ ಬದಲಾವಣೆಗೆ ಉಗಮ ಆಯಿತು, ಮತ್ತು ರಾಜಕೀಯ ಪದ್ಧತಿಯಲ್ಲಿ ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿಯೂ ಕೂಡ ಅಸ್ಥಿರತೆ ಉಂಟಾಯಿತು ಅಂಥೇಳಿ ಹೇಳ್ತಾನೆ. ಮತ್ತೇನಪ್ಪ ಅಂದ್ರೆ ಭಾರತದ ಮೇಲೆ ನಿಮ್ಗೆ ಗೊತ್ತಿರಬೇಕ್ರಿ, ಗಜನಿ ಹಿಡ್ಕೊಂಡ ಸುಮಾರಾಗಿ ಏನಪ್ಪ ಅಂದ್ರೆ ಅನೇಕರು ಭಾರತದ ಮೇಲೆ ಏನಂದ್ರೆ ಈ ಸಾಕಷ್ಟು ಏನಂದರೆ ಬಂದರು ಮತ್ತು ನಮ್ಮ ದೇಶದ ಮೇಲೆ ಏನಪ್ಪ ಅಂದ್ರೆ ದಾಳಿ ಮಾಡ್ತಾರೆ, ಬಿದ್ದದೆಲ್ಲ ಸೂರೆಗೊಳಿಸ್ಕೊಂಡು ಹೋಗ್ತಾರೆ. ಆದರೆ ಎಷ್ಟು ತೊಗೊಂಡು ಹೋಗ್ತಾರೆ ಅಷ್ಟು ಹೆಚ್ಚಿಗಿರೋದನ್ನ ಅದರಿಂದ ಏನಾಗ್ತದೆ, 17 ಸಲ ಹೋಗಿ 18ನೇ ಸರಿ ಬಂದ ಗಜನಿ ಏನಪ್ಪ ಅಂದ್ರೆ ಆ ಒಬ್ಬ ಸತ್ರು ಸಹ ನಿಮಗೆ ಗೊತ್ತಿರಬೇಕು. ಶಿವಾಜಿ ಅಲ್ರಿ, ಯಾರು ಹೊಡೆದ್ರೆ ಅವನಿಗೆ? ಗಜನಿ ಯಾರು ಕೊಂದಾಕಿದ್ದು? ಹೌದಾ, ಗಢ. ಯಾವ ಗಢ? ಒಂದು ಮಾತು ನೆನಪು ಬರ್ತದೆ ಯಾವಾಗಂದ್ರೆ, ಅಲ್ಲ ನಂಗೆ ನೆನಪಿಲ್ಲ ಇಷ್ಟು ಜನ, ನಾನು ನೋಡ್ಕೊಂಡು ಹೇಳ್ತೀನಿ ನಿನಗೆ. ಓಕೆ, ಗೋಜಿದು ಅವನತಿ ಏನು ಎತ್ತ ಅಂತೇಳಿ ಇರಲಿ. ಶಹಾಜಿ ಏನ್ರಿ? ಶಹಾಜಿ ಶಿವಾಜಿ ಎಲ್ಲ ಒಂದೇ ಇವರು, ಹೌದಿಲ್ಲ? ಇರಲಿ, ಓಕೆ. ಸಿಂಹಗಡ ಐತಲ್ರಿ, ರಾಯಗಢ ಹೌದಲ್ಲ, ಅಲ್ಲಿ ಒಂದು ಶಬ್ದ ಹೇಳಿ ಮುಂದೆ ಹೋಗ್ತೀನಿ ನಾನು. ರಾಯಗಢದಾಗ ಏನಪ್ಪ ಅಂತಂದಾಗ ಹತ್ಯೆ ಆಗ್ತದಲ್ರಿ, ಹೌದಾ? ನೆನಪೋದಿಲ್ಲ? ಅವಾಗೇನಪ್ಪ ಅಂದ್ರೆ ಒಂದು ಮಾತು ಹೇಳ್ತಾನೆ ರೀ, ಸಿಂಹ ಮೇಲಿ ಗಢ ಆಲಿ ಸಿಂಹ ಮೇಲಿ ಅಂತೇಳಿ. ಹೌದಲ್ರಿ, ಆ ರಾಯಗಢದಾಗೇನಪ್ಪ ದಾಳಿ ಮಾಡ್ಲಿಕ್ಕೆ ಬಂದಾಗ ಅವರನ್ನು ಕೊಂದು ಹಾಕಿ, ಜೊತೆಗೇನಪ್ಪ ಅಂದ್ರೆ ಈ ಶಿವಾಜಿಗೆ ಅವ್ನ ಹೆಸರು ನೆನಪಾಗದ್ರಪ್ಪ ನನಗೆ, ಸುಳ್ಳು ಯಾಕೆ ಹೇಳಿ. ಹೌದಲ್ರಿ, ರಕ್ಷಣೆ ಮಾಡಿರ್ತಾನೆ. ಅವ್ನ ಮಗನ ಮದುವೆ ಇರ್ತದ, ಆ ಮದುವೆ ಟೈಮಿಗೆ ಬಿಟ್ಟಿನಪ್ಪ ಅಂದ್ರೆ ಇವನ್ ಸಂಖ್ಯೆ ಯುದ್ಧ ಮಾಡಿ ಇವ್ರ ಜೊತೆಗೆ ಬಂದು ಉಳಿಸಿ ಅವರನ್ನು ವಾಪಸ್ ಕಳಿಸಿರ್ತಾನೆ ರೀ. ಅದು ಸತ್ತಿರ್ತಾನ ಸಂತಿಗೆ ಯಾಕೋ ನಂಗೆ ಸಿಂಕ್ ಆಗ್ಲಿತ್ತದ. ಹೌದಾ? ಅವಾಗೊಂದು ಮಾತು ಬರ್ತದೆ ರೀ, ಸಿಂಹ ಗೇಲಿ
ಗಡ ಆಲಿ ಸಿಂಹ ಮೇಯ್ಲಿ ಅಂಥೇಳಿ. ಹೌದಿಲ್ಲ, ಅಫ್ಕೋರ್ಸ್ ಪಟ್ಟಾಭಿಷೇಕ ಅವಂದ ಅದು ಇದೆಲ್ಲ ಮತ್ತೆ ನೆಕ್ಸ್ಟ್ ಬರ್ತದೆ ಇರಲಿ. ಆದ್ರೆ ಅನೇಕ ಬಾರಿ ಏನಪ್ಪ ಅಂದ್ರೆ ಯುದ್ಧದ ನಂತರ, ದಾಳಿಯ ನಂತರ ಏನಪ್ಪ ಅಂದ್ರೆ ಕೊನೆಗೆ ಏನಾಗ್ತದೆ ಅಂದ್ರೆ ಇಲ್ಲಿರುವ ಸಂಪತ್ತನ್ನು ಸೂರೆಗೊಂಡದಷ್ಟೇ ಅಲ್ಲ, ಕೊನೆಗೆ ಅವರು ಇಲ್ಲೇ ನೆಲೆಗೊಳ್ಳಲಿಕ್ಕೆ ಏನಪ್ಪ ಅಂದ್ರೆ ನೆಲೆಗೊಳ್ಳಲಿಕ್ಕೆ ಬಂದಿದ್ದನ್ನು ನಮ್ಗೆ ಗೊತ್ತಾಗ್ತದೆ. ಶಿಕ್ಷಣ ಏನಪ್ಪ ಅಂದರೆ ಇಸ್ಲಾಮರು ಭಾರತಕ್ಕೆ ಬಂದು ಏನಪ್ಪ ಅಂದರೆ ಒಂದರ ನಂತರ ಆಮೇಲೆ ಕ್ರಮೇಣವಾಗಿ ಏನಪ್ಪ ಅಂದ್ರೆ ವ್ಯಾಪಿಸ್ಕೊಂಡಿದ್ದು ಕೂಡ ನಮ್ಗೆ ಗೊತ್ತಾಗ್ತದೆ. ಭಾರತದ ಶಿಕ್ಷಣ ಪದ್ಧತಿಯಲ್ಲಿ ಏನಪ್ಪ ಅಂದ್ರೆ ಒಂದು ತಿರುವನ್ನು ಸಿಕ್ಕಿತ್ತು ನಮಗೆ ಗೊತ್ತಾಗ್ತದೆ. ಲಕ್ಷ್ಮಣ, ನಿಂದು ಕ್ವಾಲಿಟಿ ಏನು ಗೊತ್ತೇನೋ, ತಪ್ಪು ಕಂಡು ಹಿಡಿತಿ, ಚಲೋ ಹೇಳಿದನ ಬಿಟ್ಬಿಡ್ತಿ ಹಾಳಾಗ, ಬಿಟ್ಟು ಬಿಡೋದು. ಓಕೆ, ಯು ಫೋಕಸ್ ಬೋತ್ ಆನ್ ಇಟ್, ಯು ವಿಲ್ ಲರ್ನ್ ಮೋರ್. ಓಕೆ, ಎಸ್. ಇಲ್ಲಿ ಏನಪ್ಪ ಅಂತಂದಾಗ ಹಾಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಅಸ್ಥಿರ ಆಗಿದ್ದನ್ನು ಕಾಣ್ತೀವಿ ನಾವು. ನಂತರ ಮುಸ್ಲಿಮರ ದಾಳಿಗಳು ನಿರಂತರವಾಗಿ ಆಗ್ತಾ ಏನಪ್ಪ ಅಂತಂದ್ರೆ ಕೊನೆಗೆ ಭಾರತದಾಗ ಅವರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ಹೌದಲ್ರಿ? ಸೊ ಈ ರೀತಿ ಭಾರತಕ್ಕೆ ಇಸ್ಲಾಮರು ಬಂದು ಏನಪ್ಪ ಅಂದ್ರೆ ಕೊನೆಗೆ ಇಲ್ಲೇ ನೆಲೆಗೊಳ್ಳುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅದುವೇ ಮುಂದೆ ಏನಂದರೆ ಅವರ ಧರ್ಮದ ಪ್ರಚಾರ ಮತ್ತು ಅವರು ಬಯಸಿದಂತಹ ಶಿಕ್ಷಣ ಪದ್ಧತಿ ಹಾಗೂ ಅವರ ಆಡಳಿತದಲ್ಲಿ ಆದಂತಹ ಒಲವು ಕೆಡಕುಗಳನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಬಾರಿ ಏನಪ್ಪ ಅಂದ್ರೆ ಭಾರತ ಮೇಲೆ ದಂಡೆತ್ತಿ ಬಂದಂತಹ ಮಹಮ್ಮದಿಯರು ಕೊನೆಗೇನಾಗ್ತದೆ, ನೆಲೆ ಇಲ್ಲದೇನಪ್ಪ ಅಂದ್ರೆ ಇಲ್ಲಿ ಧನಕಾದಿಗಳನ್ನು ದೋಚಿಕೊಂಡು ಹೋದ್ಮೇಲೆ ಹಿಂತಿರುಗ್ತಾರೆ. ಆಮೇಲೆ ಶಿಕ್ಷಣ ಪದ್ಧತಿ ಪ್ರಸಾರ ಆಗಲಿಲ್ಲ. ಆದರೆ ತದನಂತರ ಮುಂದೆ 12ನೇ ಶತಮಾನದಾಗ 3 ಶತಮಾನ ಹೆಚ್ಚು ಕಡಿಮೆ 2-3 ಶತಮಾನ 4 ಶತಮಾನದವರೆಗೇನಪ್ಪ ಅಂತಂದರೆ ಅವರು ನಿರಂತರ ಬಂದು ಕೊಳ್ಳೆ ಹೊಡೆದು ದೋಚಿ ಹೋಗ್ತಾ ಇದ್ರು, ಧನಕನಕಾದಿಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ರು. ಅದರ ಕೊನೆಗೆ ನಮಗೆ ಏನಪ್ಪ ಅಂತಂದರೆ ಗೊತ್ತಾಗ್ತದೆ ಅವರ ಸಿಸ್ಟಮ್ನಾಗ ಇಲ್ಲಿ ಬಂದು ಪೂರ್ಣ ಪ್ರಮಾಣದಾಗ ನೆಲೆ ಊರಿದ್ದು ಈ 11-12ನೇ ಶತಮಾನ ಅಂತ ಹೇಳೋದನ್ನು 1175 ಹೆಚ್ಚು ಕಡಿಮೆ 75ರಾಗ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಗೋಹರ್ ಇಲ್ಲೇನಪ್ಪ ಅಂದ್ರೆ ಘೋರಿ ಮಹಮ್ಮದನು ಏನಪ್ಪ ಅಂದ್ರೆ 1175ರಾಗ ಏನು ಭಾರತಕ್ಕೆ ಬರ್ತಾರೆ ಅವಾಗ ಹೆಚ್ಚು ಕಡಿಮೆ ಪೂರ್ಣ ಪ್ರಮಾಣದಾಗ ನೆಲೆ ಊರ್ತಾರೆ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಹೌದಾ? ಅದು ಮುಂದೇನಪ್ಪ ಅಂತಂದಾಗ ಇಲ್ಲಿ ಹೇಳ್ತೀವಿ ನಾವು, ಅವರು ಎರಡು ವಿಷಯಗಳಿಗೇನಪ್ಪ ಅಂದ್ರೆ ಆಸಕ್ತಿಯನ್ನು ಹೊಂದಿರ್ತಾರೆ. ಒಂದು ಶಿಕ್ಷಣ, ಎರಡನೇದು ಧರ್ಮ ಪ್ರಚಾರ. ಏನಪ್ಪ ಅಂದ್ರೆ ಆ ಒಲವನ್ನು ತೋರಿಸೋದು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಆತನ ಒಲವನ್ನು ತೋರಿಸ್ತಾನೆ ಮತ್ತು ಶಿಕ್ಷಣವನ್ನು ತಮ್ಮದಂಥ ಪದ್ಧತಿಯ ಶಿಕ್ಷಣವನ್ನು ಇಲ್ಲಿ ಕೊಡಬೇಕು ಅನ್ನುವಂಥದ್ದನ್ನ ಆಸೆ ಒಲವನ್ನು ತೋರಿಸಿರುವ ಕಾರಣವೇ ಅಂದಿನ ದಿನದಿಂದ ಏನಪ್ಪ ಅಂದರೆ ಹೆಚ್ಚು ಇಸ್ಲಾಂ ಶಿಕ್ಷಣದ ಪದ್ಧತಿಯು ಏನಂದರೆ ಭಾರತದಾಗ ನೆಲೆ ಊರ್ತದ. ಉಳಿದ 2 ಮೊದಲಿನ ಪದ್ಧತಿಗಳಲ್ಲಿ ಏನಪ್ಪ ಅಂದ್ರೆ ಅವುಗಳ ಕೊನೆಗಾಣಲಿಕ್ಕೆ ಕಾರಣ ಆಗ್ತದೆ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ನಾವು ನೋಡ್ತೀವಿ. ಅದಕ್ಕೆ ಹೇಳ್ತಾನೆ ಇಲ್ಲೇನಪ್ಪ ಅಂತಂದ್ರೆ 75ರಾಗ ಗೋರಿ ಮಹಮ್ಮದನ ಶಿಕ್ಷಣದ ಬಗ್ಗೆ ಆಸಕ್ತಿ ಹೊಂದಿರೋದರಿಂದ, ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿರುವುದರಿಂದ ಈ 2 ಪ್ರಮುಖ ಕಾರಣಗಳು ಏನಾಗ್ತಾವಪ್ಪ ಅಂತಂದ್ರೆ ಗುಲಾಮಗಿರಿಯನ್ನು ಹೋಗಲಾಡಿಸ್ಬೇಕಂಥೇಳಿ ಅಂದರೆ ಯಾವ ರೀತಿ ಗುಲಾಮಗಿರಿಯನ್ನು ಹೋಗಲಾಡಿಸ್ಬೇಕಂತ ಹೇಳಿದಾಗ 2 ವಿಚಾರ ಮಾಡ್ತಾನೆ. ಒಂದು ಸೈನಿಕರಿಗೆ ತರಬೇತಿಯನ್ನು ಕೊಡುವಂಥದ್ದು ಮತ್ತು ಅಲ್ಲಿರುವ ಪ್ರಜೆಗಳಿಗೆ ಶಿಕ್ಷಣವನ್ನು ಒದಗಿಸುವಂಥದ್ದು. 2 ಪ್ರಕಾರಗಳಿಂದ ಗುಲಾಮಗಿರಿಯನ್ನು ಹೋಗಲಾಡಿಸ್ಬೋದು. ಒಂದನೇದು ಶಿಕ್ಷಣವನ್ನು ಶಿಕ್ಷಿತರನ್ನಾಗಿ ಮಾಡುವುದರ ಮೂಲಕ, ಎರಡನೇದು ಸೈನಿಕರಿಗೆ ತರಬೇತಿ ಮತ್ತೇನಪ್ಪ ಅಂದ್ರೆ ಸೂಕ್ತ ತರಬೇತಿಯನ್ನು ನೀಡುವುದರ ಮೂಲಕ ಏನಂದರೆ ಇಲ್ಲಿ ಹೆಚ್ಚು ಗುಲಾಮಗಿರಿಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ನಿಲುವು ಯಾವುದು ಈ ಮಹಮ್ಮದ್ ಗೋರಿ ಅವ್ರಿಗೆ ಆಗಿತ್ತು ಅಂಥೇಳಿ ಗೊತ್ತಾಗ್ತದೆ. ಅದಾದ ನಂತರ ಹೆಚ್ಚು ಕಡಿಮೆ 1175ರಿಂದ ಏನಪ್ಪ ಅಂದರೆ ಎಷ್ಟು ಸುಮಾರು ಶತಮಾನಗಳವರೆಗೆ ಈ ಇಸ್ಲಾಂ ಧರ್ಮದ ಶಿಕ್ಷಣ ಪದ್ಧತಿ ದೇಶದಲ್ಲಿ ರಾರಾಜಿಸ್ತಾ ಇತ್ತು ಅಂಥೇಳಿ ಗೊತ್ತಾಗ್ತದೆ. ಅದಕ್ಕೆ ಶಿಕ್ಷಣ ಪದ್ಧತಿಯ ಗುರಿಗಳೇನಿತ್ತು ಅಪ್ಪ ಅಂಥೇಳಿ ನೋಡಿದಾಗ ರೆಪ್ರೆಸೆಂಟೇಟಿವ್ ಒಂದೆರಡು ಚಾಪ್ ತಂದಿಡ್ರೋ ಕ್ಲಾಸ್ನಾಗ ಕಡೆ ಸುಮ್ಮನೆ ಕೈಗೆ ಬೋರ್ಡಿಗೆ ಬಟ್ಟೆಗೆ ಘರ್ಷಣೆ ಆಗ್ತೈತ ಅಷ್ಟರ ಮಟ್ಟಿಗೆ ಚಾಪೀಸ್. ಹಾಂ, ಈಗ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣ ಪದ್ಧತಿಯ ಗುರಿಗಳಿಂದ ಒಂದೊಂದೇ ಒಂದು 5-6 ಬರ್ಕೊಂಡ್ಬಿಡ್ರಿ. ಮೊದಲ ಏಮ್ಸ್ ಆಫ್ Islamic education system. Aims of
ಇಸ್ಲಾಮಿಕ್ ಎಜುಕೇಷನ್ ಸಿಸ್ಟಮ್. ಮುಸ್ಲಿಂ ಶಿಕ್ಷಣ ಪದ್ಧತಿಯ ಗುರಿಗಳು. ಸರ್, ಇಸ್ಲಾಂ ಶಿಕ್ಷಣ ಧರ್ಮ ಪ್ರಚಾರ ಅಂತ ಯಾಕೆ ಬರ್ದಿಲ್ಲರಿ ಅಂತ ಕೇಳ್ಬೇಡ್ರಿ. ಇಸ್ಲಾಂ ಧರ್ಮದ ಪ್ರಚಾರ ಅಂತ ಹೇಳಿ ಯಾಕೆ ಬರ್ದಿಲ್ಲ? ಇದು ಶಿಕ್ಷಣ ಏನಪ್ಪ ಅಂದ್ರೆ ಓದ್ತಾ ಇರೋದೇ ಇಸ್ಲಾಂ ಧರ್ಮದ ಇರೋದ್ರಿಂದ ಅವ್ರು ಬೇರೆ ಧರ್ಮದ ಪ್ರಚಾರ ಮಾಡಂಗಿಲ್ಲ. ಹಾಗಾಗಿ ಹೌದಿಲ್ರಿ. ಹಾಗಾಗಿ ಏನಪ್ಪ ಅಂದ್ರೆ ಧರ್ಮ ಪ್ರಚಾರ ಮೊದಲ ಗುರಿಯಾಗಿತ್ತು. ಯಾರಲ್ಲ ಅವ್ರು ಯಾರು ಮಾಡಲ್ಲ, ಹೌದಿಲ್ಲ? ಎಸ್, ಧರ್ಮ ಪ್ರಚಾರ ಇನ್ ದ ಕ್ಯಾನ್ವಾಸಿಂಗ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆಫ್ ರಿಲಿಜಿಯಸ್ ಥಿಂಗ್ಸ್ ಅಂತ ಹೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು ಜ್ಞಾನ ಪ್ರಸಾರ. ಜ್ಞಾನ ಪ್ರಸಾರ. ಮೂರನೇದು ಬೌದ್ಧಿಕ ಪ್ರಗತಿ. ಬೌದ್ಧಿಕ ಬೌದ್ಧಿಕ ಅಲ್ಲ, ಬೌದ್ಧಿಕ ಪದ್ಧತಿ. ಬೌದ್ಧಿಕ ಅಂದರೆ ಡೆವಲಪ್ಮೆಂಟ್ ಆಫ್ ಮೆಂಟಲಿ ಡೆವಲಪ್ಮೆಂಟ್, ಹೌದಲ್ರಿ? ಬೌದ್ಧಿಕ ಪದ್ಧತಿ, ಬೌದ್ಧಿಕ ಪ್ರಗತಿ. Physically, anybody can develop physically. Along with physically, one who develop mentally, such only counts ಅಂತ ಹೇಳ್ತೀವಲ್ಲ, ಆ ರೀತಿ ಮೆಂಟಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಮೆಂಟಲ್ ಡೆವಲಪ್ಮೆಂಟ್ ಆಫ್ ಅ ಪರ್ಸನ್ಸ್ ಪರ್ಸನಾಲಿಟಿ ಆ್ಯಂಡ್ ಪರ್ಸನ್. ಪ್ರತಿಯೊಬ್ಬರು ಬೌದ್ಧಿಕ ಬೆಳವಣಿಗೆ ಆಗ್ಬೇಕ್ರಿ, ಹೌದಾ? ಭೌತಿಕ ಅಲ್ಲ, ಬೌದ್ಧಿಕ ಬೆಳವಣಿಗೆ ಆಗೋದನ್ನ ಅದು ಬಹಳಷ್ಟು ಮುಖ್ಯ ಅಂತ ನಾವೇನು ಹೇಳ್ತೀವಲ್ರಿ. ಬೌದ್ಧಿಕ ಪ್ರಗತಿ. ರಾಜಕೀಯ ಗುರಿ ಅಂದ್ರೆ ವಿಸ್ತರಣೆ ಮಾಡುವಂಥದ್ದು. Last but not the least, Muslim policies of Muslims, Islam policies of Islam and conservation of culture of Islam. ಇವು ಪ್ರಮುಖವಾದಂತಹ ಗುರಿಗಳನ್ನು ಇಟ್ಕೊಂಡು ಬಂದಿದ್ದು ನಮಗೆ ಗೊತ್ತಾಗ್ತದೆ. ಶಿಕ್ಷಣ ಪದ್ಧತಿ ನೋಡ್ರಿ ಹೆಂಗಂತಂದ್ರೆ ಏಕ್ ತೀರ್ ಏಕ್ ನಿಶಾನ್, ಏಕ್ ತೀರ್ ಅನೇಕ್ ನಿಶಾನ್, एक मर दो टुकड़ा अलग है. ओके, लोहा और सोना ले, सोना सोते हुए हम लोग को देखे तो मालूम होता, एक बार दो टुकड़ा, एक तीर दो निशाना. तीर तो एक ही रहता, लेकिन एक बार छोड़े ना वो दो तरफ जाके लगता, उससे क्या बोलते हैं? एक तीर दो निशाना. यहाँ पर एक तीर दो निशाना नहीं, एक तीर अनेक निशाना. ಹೌದಲ್ರಿ? ಶಿಕ್ಷಣ ಪದ್ಧತಿಯ ಮೂಲಕ ಗುರಿ ಏನಿತ್ತು? ಶಿಕ್ಷಣ ಪದ್ಧತಿ. ಆ ಶಿಕ್ಷಣ ಪದ್ಧತಿ ಒಂದು ಗುರಿಯನ್ನು ಇಟ್ಕೊಂಡೇನಪ್ಪ ಅಂತಂದ್ರೆ ಅವರು ಅನೇಕ ಉದ್ದೇಶಗಳನ್ನು ಸಾಧಿಸಬೇಕು ಅನ್ನೋದನ್ನು ಈ ಒಂದು ಇಸ್ಲಾಂ ಶಿಕ್ಷಣದ ಪದ್ಧತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. 1175ರಲ್ಲಿ ಮೂಲತಃ ಏನಪ್ಪ ಅಂದರೆ ಈ ಒಂದು ಮಹಮ್ಮದ್ ಗೋರಿ ಏನಪ್ಪ ಅಂದ್ರೆ ಇದಕ್ಕೆ ಬುನಾದಿಯಾಗಿ ನಿಲ್ತಾನ ಅನ್ನೋದನ್ನು ಹೇಳ್ತೀವಿ. ಪ್ರಮುಖವಾಗಿ ಹೇಳ್ತೀವಿ ಧರ್ಮ ಪ್ರಚಾರ, ರಿಲಿಜಿಯಸ್ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಏನದು ನಾವು ಅದನ್ನು ಹೆಚ್ಚು ಕ್ಯಾನ್ವಾಸ್ ಮಾಡೋದು ಬಹಳ ಮುಖ್ಯ ಇತ್ತು. ನಂತರನಪ್ಪ ಜ್ಞಾನ ಪ್ರಸಾರ, ಏನಪ್ಪ ಅಂದ್ರೆ ಕ್ಯಾನ್ವಾಸಿಂಗ್ ಆಫ್ ನಾಟ್ ಓನ್ಲಿ ಎ ಧರ್ಮ ರಿಲಿಜಿಯಸ್ ಅಲಾಂಗ್ ವಿತ್ ನಾಲೆಜ್, ಭಾಳ ಇಂಪಾರ್ಟೆಂಟ್ ಅದ. ಜ್ಞಾನದ ಪ್ರಸಾರ ಆಗಬೇಕಾ? ಎಲ್ಲಿ ಜ್ಞಾನದ ಅವಸಾನ ಯಾವಾಗ ಆಗ್ತದೆ ರೀ? ಜ್ಞಾನ ತಟಸ್ಥ ಆದರೆ ಅವಸಾನ
ಶುರು ಆಗ್ತದೆ, ಅವಸಾನದ ಉಗಮ ಆಗ್ತದೆ. ಅದಕ್ಕೆ ಜ್ಞಾನ ಬಹಳ ಮುಖ್ಯ ಅದ. ಆ ಜ್ಞಾನ ಪ್ರಸಾರವನ್ನು ಮಾಡಬೇಕಾ. ಭೌತಿಕ ಪ್ರಗತಿ ಹೌದಾ. ನಾವೇನಪ್ಪ ಅಂದ್ರೆ ಭೌತಿಕವಾಗಿ ಸಾಕಷ್ಟು ಪ್ರಗತಿ ಮಾಡ್ತೀವಿ, ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನು ಆಸ್ತಿಯನ್ನಾಗಿ ಮಾಡ್ತೀವಿ. ಆದರೆ ಭೌತಿಕ ಪ್ರಗತಿ ಮಾಡೋದು ಮುಖ್ಯ ಅದ. ಅದಕ್ಕೇನಪ್ಪ ಅಂದ್ರೆ ಹೇಳ್ತೀವಿ ನಾವು, ಎಲ್ಲಿ ಭೌತಿಕ ಪ್ರಗತಿ ಅದಲ್ಲ ಅಲ್ಲಿ ಗೆಲುವು ಸಾಧಿಸೋದು ಬಹಳ ಕಷ್ಟ ಅದ. ಮೆಂಟಲ್ ಗೇಮ್ ಈಸ್ ವೆರಿ ಡಿಫಿಕಲ್ಟ್ ದ್ಯಾನ್ ದ ಅದರ್ ಫಿಸಿಕಲ್ ಗೇಮ್ಸ್ ಅಂತ ಹೇಳ್ತೀವಿ ನಾವು, ಹೌದಾ. ಬೌದ್ಧಿಕವಾದ ಪ್ರಗತಿ ಏನಪ್ಪ ಅಂದ್ರೆ ಸಾಕಷ್ಟು ಏನಂದರೆ ಹಲವು ಉದ್ದೇಶಗಳನ್ನು ನಾವು ಸಾಧಿಸ್ಲಿಕ್ಕೆ ಬೌದ್ಧಿಕತೆ ಮುಖ್ಯ, ಅದರ ಪ್ರಗತಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಇನ್ನೊಂದು ಪ್ರಮುಖ ಗುರಿ ಏನಪ್ಪ ಅಂದ್ರೆ ಅವ್ರು ಬಂದಿದ್ದು ದೇಶದಾಗ ಈ ಒಂದು ಏನಂದರೆ ಮೊಘಲರ ಮತ್ತೇನಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಏನಪ್ಪ ಅಂದ್ರೆ ತತ್ವಗಳಾಗಲಿ ಇಸ್ಲಾಮತ್ವವಾಗೋದು ಪೂರ್ತಿ ಪ್ರಗತಿ ಆಗಬೇಕಾ, ಬೆಳಿಬೇಕಾ, ವಿಸ್ತರಿಸ್ಬೇಕಾ, ಹರಿಸ್ಬೇಕಾ ಅನ್ನೋದನ್ನು. ಅದಕ್ಕೇನಪ್ಪ ಅಂದ್ರೆ ಇಲ್ಲಿ ರಾಜಕೀಯ ನಿಲುವು ಬಹಳ ಮುಖ್ಯ ಇತ್ತು. ರಾಜಕೀಯ ಗುರಿಗಳನ್ನು ಕೂಡ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ರಾಜಕೀಯವಾಗಿ ಏನಪ್ಪ ಅಂದ್ರೆ ಒಂದೇ ಕಡೆ ನೆಲೆ ಊರಿದ್ರೆ ಸಾಕಾಗಲ್ಲ, ವಿಸ್ತರಿಸ್ಬೇಕಾಗ್ತದೆ, ಅದನ್ನು ಹಬ್ಬಿಸ್ಬೇಕಾಗ್ತದೆ, ಎಲ್ಲೆಡೆಗೆ ಏನಪ್ಪ ಅಂದ್ರೆ ಅದನ್ನು ಮುಟ್ಟಿಸ್ಬೇಕಾಗ್ತದೆ, ಎಲ್ಲೆಡೆಗೆ ಏನಪ್ಪ ಅಂದ್ರೆ ಹೌದಾ ಬೆಲೆ ಹಾಕಿ ಮತ್ತು ಹಂಗೆ ಮಾಡೋದು. ಆಯ್ತು ಟೈಮ್ ಓಕೆ. ಅದಕ್ಕೇನಪ್ಪ ಅಂದರೆ ಇಲ್ಲಿ ನಾವು ನೋಡ್ತಾ ಹೋದಾಗ ಲಾಸ್ಟು ಮುಸ್ಲಿಂ ನೀತಿ ನಿಯಮಗಳನ್ನು, ಹೌದಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಇಸ್ಲಾಮಿಕ್ ಆ್ಯಂಡ್ ಕನ್ಸರ್ವೇಷನ್ ಆರ್ ಸೇವಿಂಗ್ ಅಬೌಟ್ ಏನಪ್ಪ ಅಂದ್ರೆ ಹೌ ಟು ಕನ್ಸರ್ವ್ ದಿಸ್ ಇಸ್ಲಾಮಿಸಮ್, ಅದರ ಇಸಮ್ಸ್ ಬಗ್ಗೆ ಏನಪ್ಪ ಅಂದ್ರೆ ಅವ್ರು ಬಹಳಷ್ಟು ಒತ್ತನ್ನು ಕೊಟ್ಟಿದ್ದು ನಾವು ನೋಡ್ಬೋದು. 786 ಅಥವಾ ಏನಪ್ಪ ಸುಮಾರು 7ನೇ ಶತಮಾನದಾಗ ಇಸ್ಲಾಮಿಕ್ 6-7ರ ಮಧ್ಯಕಾಲದಲ್ಲಿ ಈ ಒಂದು ಇಸ್ಲಾಂ ಧರ್ಮದ ಉಗಮ ಆದರೂ ಕೂಡ ಇವತ್ತಿನ ದಿವಸ ಅದರ ನಿಗಮಗಳು ಎಲ್ಲೆಲ್ಲವಂತ ನಾವು ನೋಡ್ತಾ ಹೋದಾಗ ವಿಸ್ತರಿಸಿ ಆದಂತಹದ್ರಾಗ ಸುಮಾರು 68 ರಾಷ್ಟ್ರಗಳದಾಗ ಇವತ್ತು ನಾವು ಇಸ್ಲಾಮಿಸಮ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇಸಮ್ಸನ್ನು ಇಟ್ಕೊಂಡು ಕೂಡಲಿಲ್ಲ, ಅವ್ರೇನು ಮಾಡಿದ್ರು ಅದನ್ನು ತಿಳಿಸ್ಲಿಕ್ಕೆ ಹೋಗಿದ್ದ ಕಾರಣದಿಂದ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಂಥ ಮಜಾದಲ್ರಿ, ಹೌದಾ. ಇತ್ತೀಚೆಗೆ ರೀಸೆಂಟಾಗಿ ಧರ್ಮ ಬಂದಂಥದ್ದು ಅದು ಇಡೀ ಪ್ರಪಂಚದಾಗೆಲ್ಲ ನೋಡ್ತೀವಿ. 15ನೇ ಶತಮಾನದಾಗ ಇದ್ದು ಅಥವಾ 300 ಕ್ರಿಸ್ತಪೂರ್ವದಾಗ ಶುರುವಾಗಿ 500 ಕ್ರಿಸ್ತಪೂರ್ವ ಶತಮಾನದ ಒಳಗೆ ಉಳಿದಂತಹ ಆ ರಿಲಿಜನ್ ಏನಪ್ಪ ಅಂದರೆ ಇವತ್ತು ನಾವು ನೋಡೋದು ಕಠಿಣ. ಯಾಕಪ್ಪ ಅಂತಂದಾಗ ಇಲ್ಲಿ ಬರ್ತದೆ ಒಂದೇ ಮಾತು ಏನಂದರೆ ಪ್ರಾಮಾಣಿಕವಾಗಿ ಅದರದ್ದು ಪ್ರಸಾರ ಆಗಬೇಕು, ರಕ್ಷಣೆ ಆಗಬೇಕು ಮತ್ತು ಅದು ಬೆಳೆಸಬೇಕಾ. ಮೊದಲು ಗಳಿಸು, ಎರಡನೇದು ಉಳಿಸು, ಮೂರನೇದು ಬೆಳೆಸು. ಎಲ್ಲಿ ಇವು ಮೂರು ಅವ ಅಲ್ಲಿ ಜೀವಂತಿಕೆ ಅದ, ಹೌದ್ರಿ. ಒಂದೆಲ್ಲರ ನಿಂತು ಹೋಗ್ಬಿಡ್ತದ. ಉಳಿದ ಪಾಠ ನಾವು ನಾಳೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.